ಧನ್ಯರು ಅನುಗ್ರಹಗೈದ ಭೂಮಿದು. ಹಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದಿ. ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದಿ. ಕಲಿಗಳ ನಾಡು ಕಲೆಗಳ ಬೀಡು, ಕಲಿಗಳ ನಾಡು ಕಲೆಗಳ ಬೀಡು ಎನಿಸಿತು ಹಂಪೆಯು ಆ ದಿನವೇ. ಕನ್ನಡ ಬಾವುಟ ಹಾರಿಸಿದ. ಮಧುರೆವರೆಗೂ ರಾಜ್ಯವ ಹರಡಿಸಿದ. ಕರ್ನಾಟಕದ ಇತಿಹಾಸದಲ್ಲಿ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ ತಾಣವಿದೆ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ ತಾಣವಿದೆ. ಭುವನೇಶ್ವರಿಯ ತವರೂರಿಲ್ಲೇ, ಯತಿಗಳ ದಾಸರ ನೆಲೆನಾಡಿಲ್ಲೇ. ಪಾವನ ಮಣ್ಣಿದು ಹಂಪೆಯದು, ಯುಗ ಯುಗ ಅಳಿಯದ ಕೀರ್ತಿದು. ಕನ್ನಡ ಭೂಮಿ ಕನ್ನಡ ನುಡಿಯು ಕನ್ನಡ ಕೀರ್ತಿ ಎಂದೆಂದು ಬಾಳಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಥ್ಯಾಂಕ್ ಯು. ಎದ್ದು ಹೋಗತೀನಿ ತಾಳೆಲು ಛೀ ಬುದ್ಧಿಗೇಡಿ, ಎದ್ದು ಹೋಗತೀನಿ ತಾಳೆಲು, ಎದ್ದು ಹೋಗತೀನಿ ತಾಳೆಲು ಛೀ ಬುದ್ಧಿಗೇಡಿ, ಎದ್ದು ಹೋಗತೀನಿ ತಾಳೆಲು. ಎದ್ದು ಹೋಗತೀನಿ ತಾಳೋ, ಇದ್ದು ಇಲ್ಲ ಭವಕ್ಕೆ ಬೀಳು. ಎದ್ದು ಹೋಗತೀನಿ ತಾಳೋ, ಇದ್ದು ಇಲ್ಲ ಭವಕ್ಕೆ ಬೀಳು. ಸತ್ಯ ಸದ್ಗುರು ಶಾಪ ನಿನಗೆ, ಸತ್ಯ ಸದ್ಗುರು ಶಾಪ ನಿನಗೆ. ಸಿದ್ಧಲಿಂಗನ ಪಾದ ಸಾಕ್ಷಿ ಎದ್ದು ಹೋಗತೀನಿ ತಾಳೆಲು ಛೀ ಬುದ್ಧಿಗೇಡಿ, ಎದ್ದು ಹೋಗತೀನಿ ತಾಳೆಲು. ನೋಡತಿ ಒಣಕಟ್ಟಿಗೆಯಂತೆ ಸೆಟ್ಟದು ನಿಂತು ಮಾತನಾಡತಿ. ಹಠದಿ ನಮ್ಮನ್ಯಾಕ ನೋಡತಿ ಒಣಕಟ್ಟಿಗೆಯಂತೆ ಸೆಟ್ಟದು ನಿಂತು ಮಾತನಾಡತಿ. ಚಟಕಿ ಹೊಡೆದು ಬಟ್ಟ ಕುಣಿಸಿ ಕಠಿಣ ಕಲಹದ ಗುಣವ ಮೆರೆಸಿ. ಚಟಕಿ ಹೊಡೆದು ಬಟ್ಟ ಕುಣಿಸಿ ಕಠಿಣ ಕಲಹದ ಗುಣವ ಮೆರೆಸಿ. ಕಟ್ಟ
ಸಂತೋಷ ತಟ್ಟಿತೋ ಇಡಿ ಮಟ್ಟದ ಪಾದ ಸಾಕ್ಷಿದಗೆ ಎದ್ದು ಹೋಗತೀನಿ ತಾಳೆಲು ಛೀ ಬುದ್ಧಿಗೇಡಿ ಎದ್ದು ಹೋಗತೀನಿ ತಾಳೆಲು ಮಾಡಿ ನೀಚನಾದೆಯೋ ಇದರಿಂದ ಸೀದಾ ತಂದುಗಕ್ಕೆ ಬಂದು ಬಿದ್ದೆಯೋ ನಿಂದೆ ಮಾಡಿ ನೀಚನಾದೆಯೋ ಇದರಿಂದ ಸೀದಾ ತಂದುಗಕ್ಕೆ ಬಂದು ಬಿದ್ದೆಯೋ ತಂದೆ ಗುರು ಗೋವಿಂದ ದೇವನ ದ್ವಂದ್ವ ಪಾದವ ನಂಬಿದವರಿಗೆ ತಂದೆ ಗುರು ಗೋವಿಂದ ದೇವನ ದ್ವಂದ್ವ ಪಾದವ ನಂಬಿದವರಿಗೆ ಕುಂದನಿಟ್ಟ ಮಂದ ಮನುಜ ಹಂದಿ ಜನ್ಮಕ್ಕೆ ಬಿದ್ದೀತಮ್ಮ ಎದ್ದು ಹೋಗತೀನಿ ತಾಳೆಲು ಛೀ ಬುದ್ಧಿಗೇಡಿ ಎದ್ದು ಹೋಗತೀನಿ ತಾಳೆಲು ಸಾಗರ ಗೋವಿಂದನಕ್ಷರ ಪಂಡಿತಗೂ ಪರಮಾರ್ಥದಾಗರ ಮಂಡಲಗೂ ಮಹಿಮಾ ಸಾಗರ ಗೋವಿಂದನಕ್ಷರ ಪಂಡಿತಗೂ ಪರಮಾರ್ಥದಾಗರ ಗಂಡ ಶಿಶುವಿನಾಳದೀಶ ದಂಡಕೋಲ ಹಿಡಿದು ಕೈಯಲ್ಲಿ ಗಂಡ ಶಿಶುವಿನಾಳದೀಶ ದಂಡಕೋಲ ಹಿಡಿದು ಕೈಯಲ್ಲಿ ದಿಂಡುತನವ ಮುರಿದು ನಿನ್ನ ಚಂಡಿತನವ ತೆಗೆವ ಮೋಜಿಲೆ ಎದ್ದು ಹೋಗತೀನಿ ತಾಳೆಲು ಛೀ ಬುದ್ಧಿಗೇಡಿ ಎದ್ದು ಹೋಗತೀನಿ ತಾಳೆಲು ಎದ್ದು ಹೋಗತೀನಿ ತಾಳು ಇದ್ದು ಇಲ್ಲ ಭವಕ್ಕೆ ಬೀಳು ಎದ್ದು ಹೋಗತೀನಿ ತಾಳು ಇದ್ದು ಇಲ್ಲ ಭವಕ್ಕೆ ಬೀಳು ಸತ್ಯ ಸದ್ಗುರು ಶಾಪ ನಿನಗೆ ಸತ್ಯ ಸದ್ಗುರು ಶಾಪ ನಿನಗೆ ಸಿದ್ಧಲಿಂಗನ ಪಾದ ಸಾಕ್ಷಿ ಎದ್ದು ಹೋಗತೀನಿ ತಾಳೆಲು ಛೀ ಬುದ್ಧಿಗೇಡಿ ಎದ್ದು ಹೋಗತೀನಿ ತಾಳೆಲು ಓ ಎದ್ದು ಹೋಗತೀನಿ ಹಾ ಇದೀಗ ತಾನೇ ವೇದಿಕೆಗೆ ಆಗಮಿಸತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳಾದ ಬಸವಣ್ಣ ಬಿತ್ತಿದ ಬೀಜಗಳು ನಾವು ನಮಗಿರದು ಎಂದೆಂದು ಸಾವು ಬಸವಣ್ಣ ಬಿತ್ತಿದ ಬೀಜಗಳು ನಾವು ನಮಗಿರದು ಎಂದೆಂದು ಸಾವು ಕನ್ನಡದ ಗಾನ ಸಪ್ತಸಾಗರದ ಅಲೆಯ ನಾದದಲ್ಲಿ ಕನ್ನಡದ ಗಾನ ಆಗಸದಲ್ಲಿ ಹಾರುವ ಹಕ್ಕಿಯ ಕಲರವದಂತೆ ಕನ್ನಡ ಯಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಪ್ರೀತಿಯ ಶುಭ ನಮನ. ದಾವಣಗೆರೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್.ಎಂ. ವೀರೇಶ್ ಹನಗವಾಡಿ ಇವರ 48ನೇ ಹುಟ್ಟುಹಬ್ಬದ ಪ್ರಯುಕ್ತ ಅತ್ಯಂತ ಅದ್ಭುತವಾಗಿ ಆಯೋಜಿಸಲಾಗಿರುವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಕೆ.ಎಸ್. ಈಶ್ವರಪ್ಪ ಸರ್, ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ಶಿವಲಿಂಗಪ್ಪ ಕೆ, ವಕೀಲರು ಹಾಗೂ ಜಿಲ್ಲಾ ಬಿಜೆಪಿ ಪ್ರಭಾರಿಗಳು ರಾಣೆಬೆನ್ನೂರು, ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ
ಶ್ರೀಯುತ ಲಿಂಗರಾಜ್ ಸರ್ ಹರಿಹರ ಗ್ರಾಮಾಂತರ ಘಟಕ ಅಧ್ಯಕ್ಷರು, ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ಅಜಿತ್ ಸಾವಂತ್ ಸರ್ ನಗರ ಘಟಕ ಅಧ್ಯಕ್ಷರು, ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಾಗಿ ಶ್ರೀಯುತ BS ಜಗದೀಶ್ ಸರ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು, ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ಎಲ್ಲರೂ ಒಮ್ಮೆ ನಮ್ಮೆಲ್ಲರ ನೆಚ್ಚಿನ ಶ್ರೀ SM ವೀರೇಶ್ ಹನಗವಾಡಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರೋಣ. ಜೋರಾದ ಚಪ್ಪಾಳೆ ಬರಲಿ ಒಮ್ಮೆ. ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ತಮಗೆ. ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆ ಸಹನಾ ಮಂಜುನಾಥ್ ಇವರಿಂದ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧೆಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷನೀಗುತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕು ಬೀರುವ ಕೆಚ್ಚಿನಿಂದ ಮುಂದೆ ಸಾಗಿ ಭರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಎಲೆಯ ಮರೆಯೊಳರಳಿನಗುವ ಸುಮನ ರಾಶಿಯಂದದಿ ಕಡಲ ಒಡೆಯೊಳುಕ್ಕಿ ಹರಿವ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ದೀನ ದಲಿತ ಸೇವೆಯೇ ಪರಮ ಆರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧೆಯೆಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧನ್ಯವಾದಗಳು. ಅತ್ಯಂತ ಸುಮಧುರವಾಗಿ ಪ್ರಾರ್ಥನೆಯನ್ನ ಮಾಡುವ ಮೂಲಕ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನ ಹೆಚ್ಚಿಸಿದಂತಹ ಸಹನಾ ಮಂಜುನಾಥ್ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಅಷ್ಟೇ ಪ್ರೀತಿಯಿಂದ ಆಗಮಿಸಿರುವ ತಮ್ಮೆಲ್ಲರನ್ನ ಮತ್ತಷ್ಟು ಪ್ರೀತಿಯಿಂದ ಸ್ವಾಗತಿಸಲು ವೇದಿಕೆಗೆ ಆಗಮಿಸಲಿದ್ದಾರೆ. ತಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಯುತ ಅಣ್ಣಪ್ಪ ಐರಣಿ. ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ದಾವಣಗೆರೆ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ
ಹನಗವಾಡಿ ವೀರೇಶಣ್ಣನವರ ಏನು ಇವತ್ತು ಜನ್ಮದಿನದ ಪ್ರಯುಕ್ತ ನಮ್ಮ ಹರಿಹರ ತಾಲೂಕಿನಲ್ಲಿ ಕರೋನಾ ವಾರಿಯರ್ಸ್ಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇವತ್ತು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ, ಇಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮ ಇವತ್ತೇನು ಒಂದು ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಿಸೋದಕ್ಕಿಂತ ಒಂದು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳಿ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತಿನ ದಿನ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ವೀರೇಶಣ್ಣನವರ ಜನ್ಮದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಬಿಜೆಪಿಯ ಹಿರಿಯ ನಾಯಕರು ಆಗಿರ್ತಕ್ಕಂಥ BS ಸೋಮಸುಂದರಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕರು, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮ ಶ್ರೀ KS ಈಶ್ವರಪ್ಪಾಜಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಶಿವಲಿಂಗಪ್ಪ ಕೆ ವಕೀಲರು, ಇವರಿಗೂ ಸಹ ನಮ್ಮ ಜಿಲ್ಲಾ ಬಿಜೆಪಿಯ ಪ್ರಭಾರಿಗಳು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಾವಣಗೆರೆ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ ನಮ್ಮ BS ಜಗದೀಶ್ ಅಣ್ಣನವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹರಿಹರ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಮಾಜಿ ಬಿಜೆಪಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಾನಂದಣ್ಣನವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಹರಿಹರ ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಜಿತ್ ಸಾವಂತ್ರವರು, ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಜಿತ್ ಸಾವಂತ್ರವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರೂಪಾ ವೀರೇಶ್ರವರು ಸಹ ವೇದಿಕೆ ಮೇಲೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ರೂಪಾ ವೀರೇಶ್ರವರು, ಶ್ರೀಮತಿ ರೂಪಾ ವೀರೇಶ್ರವರು ಸಹ ವೇದಿಕೆ ಮೇಲೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಭಾರತೀಯ ಜನತಾ ಪಕ್ಷದ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೊಕ್ಕೆ ನಾಗಣ್ಣನವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು, ಹರಿಹರ ತಾಲೂಕಿನ ಉಸ್ತುವಾರಿಗಳು ಆಗಿರ್ತಕ್ಕಂಥ ನಮ್ಮ ಮಂಜಾ ನಾಯ್ಕರವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಹನಗವಾಡಿ ವೀರೇಶಣ್ಣನವರು, ಅವರ ಶ್ರೀಮತಿಯವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಅದ್ರ ಜೊತೆಗೆ ಇವತ್ತೇನು ಈ ಕಾರ್ಯಕ್ರಮದ ಒಂದು ಅರ್ಥ ಬರಬೇಕಂದ್ರೆ ನೀವೆಲ್ಲ ಕಾರಣ. ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ವೈದ್ಯಕೀಯ ಸಿಬ್ಬಂದಿಗಳಿರ್ಬೋದು, ತಾವೆಲ್ಲ ಏನು ಬಂದಿದ್ದೀರಾ, ತಮಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಹಿರಿಯರು, ಮುಖಂಡರುಗಳು ಸಹ ಎಲ್ಲ ಈ ಒಂದು ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅವರನ್ನು ಸಹ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದ್ರ ಜೊತೆ ಮಾಧ್ಯಮ ಸಿಬ್ಬಂದಿಗಳು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಹಕಾರವನ್ನು ನೀಡಿದ್ದೀರಾ, ತಮಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆರಕ್ಷಕ ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ, ನನಗೂ ಸಹ ನಮ್ಮೆಲ್ಲರಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟು ಸ್ವಾಗತ ಭಾಷಣ ನೀಡಿದಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.
ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ಶ್ರೀಯುತ ಅಣ್ಣಪ್ಪ ಐರಣಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳು ಶ್ರೀಯುತ ನಾಗನಗೌಡ ಸರ್ ಇವರಿಂದ. ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ SM ವೀರೇಶ್ ಹನಗವಾಡಿಯವರ 48ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನನಗೆ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಶ್ರೀಮತಿ ಶ್ರೀ S ಮಲ್ಲಿಕಾರ್ಜುನಪ್ಪ ಚಂದಮ್ಮನವರ ಸುಪುತ್ರರನ್ನಾಗಿ 1/6/1974ರಲ್ಲಿ ಹನಗವಾಡಿಯಲ್ಲಿ ವೀರೇಶ್ ಅವರು ಜನಿಸಿರುತ್ತಾರೆ. ಇವರ ಪ್ರಾಥಮಿಕ ಶಿಕ್ಷಣವನ್ನು ಹನಗವಾಡಿಯಲ್ಲಿ ಮಾಡಿ ಮತ್ತು ಪದವಿ ಪೂರ್ವ ಶಿಕ್ಷಣ ಡಿ ಫಾರ್ಮ್ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿರುತ್ತಾರೆ. ಇವರಿಗೆ 2 ಸಹೋದರರು 2 ಸಹೋದರಿಯರು ಇದ್ದಾರೆ. ಇವರು ಮುಂದಿನ ತಮ್ಮ ವ್ಯಾಪಾರದ ಉದ್ದೇಶಕ್ಕಾಗಿ ದಾವಣಗೆರೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿ ಅನುಭವವನ್ನು ಪಡೆದುಕೊಂಡು ಯಶಸ್ವಿಯ ವ್ಯಾಪಾರಿಯಾಗಿ ರೈಸ್ ಮಿಲ್ ಮಾಲೀಕರಾಗಿ ಯಶಸ್ವಿ ಜೀವನವನ್ನು ನಡೆಸಿರುತ್ತಾರೆ. ಸಾರ್ವಜನಿಕ ಜೀವನದಲ್ಲಿದ್ದು ಸತತವಾಗಿ 25/9/1998ರಲ್ಲಿ ಶ್ರೀಮತಿ ರೂಪಾ ಅವರನ್ನು ವಿವಾಹವಾಗುತ್ತಾರೆ. ಅವರಿಗೆ ವಿನುಕ್ಷಿತ ಎಂಬ ಸುಪುತ್ರರು ಕೂಡ ಇದ್ದಾರೆ. 2010ರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬರಮಾಡಿಕೊಂಡಿದ್ದು ಕೊಂಡಜ್ಜಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳಿಂದ ಜಯಶೀಲರಾಗಿ ಹೊರಹೊಮ್ಮಿ ನಂತರ ದಾವಣಗೆರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸಂಘಟನೆಯಲ್ಲಿ ಚತುರನಾಗಿ ಬೆಳೆದಿದ್ದರು. ನಂತರ 2013ರಲ್ಲಿ ಭಾರತೀಯ ಜನತಾ ಪಾರ್ಟಿಯು ಸಂಕಷ್ಟ ಸಮಯದಲ್ಲಿ ಹರಿಹರ ತಾಲೂಕು ವಿಧಾನಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ಮತ್ತು ಭಾರತೀಯ ಜನತಾ ಪಕ್ಷದ ಹರಿಹರ ತಾಲೂಕು ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿಯೂ ಸಹಿತ ಸೇವೆ ಸಲ್ಲಿಸಿದ್ದಾರೆ. ಇದೀಗ ತಾನೇ ಆಗಮಿಸಿದಂಥ GM ಸಿದ್ದೇಶ್ವರವರಿಗೆ ವೇದಿಕೆ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇವೆ. ಇವರ ಸೇವೆಯ ಮನಗಂಡು ದಾವಣಗೆರೆಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರ ಸೇವೆಯನ್ನು ಪಡಿತಾ ಇದ್ದೇವೆ. ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಂಸದರಾದ GM ಸಿದ್ದೇಶ್ವರು, SA ರವೀಂದ್ರನಾಥ್, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರು ಒಳಗೂಡಿ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಲು ಯಶಸ್ವಿಯಾಗಿದ್ದಾರೆ. ಇದೀಗ ಆಗಮಿಸಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದ KS ನವೀನ್ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡುತ್ತಾ ಗ್ರಾಮ ಪಂಚಾಯಿತಿ ಚುನಾವಣೆ, ಪುರಸಭೆ ಚುನಾವಣೆ, ನಗರಸಭೆ ಚುನಾವಣೆ, ಮಹಾನಗರ ಪಾಲಿಕೆಯಲ್ಲಿ ಯಶಸ್ವಿಯಾಗಿ ನಾವು ಆಡಳಿತಾರೂಢ ಜಯಬೇರಿಯಾಗಿ ಬಾರಿಸಿ ಮಾಡಲು ಪ್ರಯತ್ನವನ್ನು ಮಾಡಿದಂಥ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಿರಂತರ ಕಾರ್ಯಕರ್ತರ ಸಮಸ್ಯೆಗಳನ್ನು ಪರಿಹರಿಸಲು, ಸಾರ್ವಜನಿಕರ ಸಂಕಷ್ಟಗಳನ್ನು ಪರಿಹರಿಸಲು ಸತತವಾಗಿ ಪರಿಶ್ರಮಿಸ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಮನಗಂಡು ವೀರೇಶ್ ಹನಗವಾಡಿಯವರ ಆತ್ಮೀಯ ಬಳಗದಲ್ಲಿ ಈ ದಿನ 48ನೇ ಹುಟ್ಟುಹಬ್ಬದ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, SLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರುಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ದಿನ ಸನ್ಮಾನವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇಷ್ಟೆಲ್ಲ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಈಗ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅಂತ ಹೇಳ್ತಾ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನುಡಿಗಳನ್ನು ಆಡಿದಂತಹ ನಾಗನಗೌಡ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ GM ಸಿದ್ದೇಶ್ವರ್ ಸರ್, ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ದಾವಣಗೆರೆ, ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಾಗಿ ಅವರೊಟ್ಟಿಗೆ ಮಾಜಿ ಮೇಯರ್ ಆದಂತಹ ನಮ್ಮೆಲ್ಲರ ನೆಚ್ಚಿನ BG ಅಜಯ್ ಕುಮಾರ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಹಾಕುವುದರ ಮೂಲಕ ಸ್ವಾಗತವನ್ನು ಕೋರಬೇಕು. ವಿಧಾನ ಪರಿಷತ್ ಸದಸ್ಯರಾದಂತಹ KS ನವೀನ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಸರ್ಗೆ ಸ್ವಾಗತವನ್ನು ಕೋರಬೇಕು. ಬೆಳಗ್ಗೆ
ಬೆಳಗಬೇಕು ಹಣತೆಯನ್ನ, ಮನಸ್ಸಿನ ನೋವನ್ನ ಸರಿಪಡಿಸಲು, ಗೆಲುವಿನ ಭರವಸೆಯನ್ನ ಹೆಚ್ಚಿಸಲು, ದ್ವೇಷವನ್ನ ಮರೆಸಿ ಪ್ರೀತಿಯನ್ನ ಮೂಡಿಸಲು. ಬೆಳಗಬೇಕು ಹಣತೆಯನ್ನ ಬೆಳಗಬೇಕು. ನಾವು ಬೆಳಗುವ ಹಣತೆ ದಾರಿ ದೀಪವಾಗಬೇಕು. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿಯನ್ನ ಬೆಳಗುವುದರ ಮೂಲಕ ನಡೆಯುತ್ತೆ. ದಯಮಾಡಿ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು, ನಮ್ಮೆಲ್ಲರ ನೆಚ್ಚಿನ ಈಶ್ವರಪ್ಪ ಸರ್ ಅವರು, GM ಸಿದ್ದೇಶ್ವರ್ ಸರ್ ಅವರು, ವೀರೇಶ್ ಹನಗವಾಡಿ ಸರ್ ಅವರು, ಅವರೊಟ್ಟಿಗೆ ಎಲ್ಲ ಗಣ್ಯಾತಿ ಗಣ್ಯರು ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವ್ಯಕ್ತಿಯಲ್ಲ, ಅದು ಒಂದು ಪರಮ ಶಕ್ತಿ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವ ಅದ್ಭುತವಾದ ಶಕ್ತಿಯೇ ಗುರು. ಈ ಒಂದು ಅದ್ಭುತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ತರಳಬಾಳು ಜಗದ್ಗುರು 1108 ಶ್ರೀ 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 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಶ್ರೀ ತರಳಬಾಳು ಬೃಹನ್ಮಠ ಸಿರಿಗೆರೆ ಪೂಜ್ಯ ಗುರೂಜಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿತ್ತು. ಆದರೆ ಅವರು ಹಿಮಾಚಲ ಪ್ರದೇಶದ ಸೋಲನ್ನಲ್ಲಿ ನಡೀತಾ ಇರುವಂತಹ 12ನೇ ರಾಷ್ಟ್ರೀಯ ಕೃಷಿ ವಿಜ್ಞಾನ ಸಮ್ಮೇಳನದಲ್ಲಿ ಭಾಗವಹಿಸುವ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಆದರೂ ಕೂಡ ಅವರು ಒಂದು ಗುರು ಸಂದೇಶವನ್ನ ನಮ್ಮ ವೀರೇಶ್ ಹನಗವಾಡಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಳಿಸಿದ್ದಾರೆ. ಅದನ್ನ ಈಗ ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ಶ್ರೀಯುತ HM ಶಿವಾನಂದಪ್ಪ ಸರ್. ಮಲ್ಲಿಕಾರ್ಜುನ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವೀರೇಶ್ ಅವರ 48ನೇ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾನ್ಯ ಗಣ್ಯರೇ ಮತ್ತು ಎಲ್ಲ ನಮ್ಮ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮಲ್ಲಿ ವಂದಿಸುತ್ತಾ ಶುಭಾಶಯಗಳು. ನಾವೀಗ ಗುರುಗಳ ಒಂದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಒಂದು ಸಂದೇಶವನ್ನು ಕಳಿಸಿರ್ತಾರೆ. ನಾವೀಗ ಹಿಮಾಚಲ ಪ್ರದೇಶದ ಸಲೂನ್ನಲ್ಲಿದ್ದೇವೆ. ಇಲ್ಲಿ ನಡೆಯುತ್ತಿರುವ 12ನೇ ಕೃಷಿ ವಿಜ್ಞಾನ ಸಮ್ಮೇಳನದಲ್ಲಿ ಭಾಗವಹಿಸಲು ಬಂದಿರುತ್ತೇವೆ. ನಿನ್ನ ಜನ್ಮದಿನದ ಕಾರ್ಯಕ್ರಮವನ್ನು ನಮಗಾಗಿ ಒಂದು ದಿನ ಮುಂದಕ್ಕೆ ಹಾಕಿಕೊಂಡರೂ ಅದರಲ್ಲಿ ಭಾಗವಹಿಸಲು ಇರುವುದಕ್ಕೆ ವಿಷಾದಿಸುತ್ತೇವೆ. ಇಲ್ಲಿಗೆ ಬಂದಿರುವ ವಿಷಯ ಹೊರಡುವ ವೇಳೆ ನಿನಗೆ ತಿಳಿಸಿದಾಗ ನಮ್ಮ ಮೇಲೆ ಯಾವ ಒತ್ತಡವನ್ನು ತರದೆ ಸಂತೋಷದಿಂದ ಬೀಳ್ಕೊಟ್ಟಿದ್ದು ನಿನ್ನ ದೊಡ್ಡ ಗುಣ. ಜನ್ಮದಿನದಂದು ಹ್ಯಾಪಿ ಬರ್ತ್ಡೇ ಟು ಯು ಅಥವಾ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಎಂದು ಹಾರೈಸುವುದು ಲೋಕಾರೂಢಿ. ಮಗು ಅಳುತ್ತಾ ಹುಟ್ಟಿದ ದಿನದಂದು ಈಗ ಹಾರೈಸುವುದು ಸರಿಯೇ ಎಂಬ ಪ್ರಶ್ನೆ ಅನೇಕ ವರ್ಷಗಳಿಂದ ನಮಗೆ ಕಾಡಿಸುತ್ತಾ ಬಂದಿದೆ. ಮಗುವು ಹುಟ್ಟುವಾಗ ಹತ್ತರು ತಂದೆ ತಾಯಿಗಳು ಬಂಧುಗಳು ಸಂತೋಷ ಪಡುತ್ತಾರೆ. ಆದ ಕಾರಣ ಜನ್ಮ ದಿನವು ತಂದೆ ತಾಯಿಗಳಿಗೆ ಖುಷಿಯ ದಿನವೂ ಹೊರತು ಮಗುವಿಗಲ್ಲ. ಆದರೂ ಅಳುತ್ತಾ ಹುಟ್ಟಿದ ಮಗು ಮುಂದೆ ಮುಗುಳ್ನೆಗೆ ಬೀರಿ ಎಲ್ಲರನ್ನೂ ಖುಷಿಪಡಿಸುವಂತೆ ಜೀವನದಲ್ಲಿ ನಗುತ್ತಾ ಬದುಕಲು ಬರುತ್ತದೆ. ನಿನ್ನ ತಂದೆ ತಾಯಿಗಳಿಗೆ ಸಂತೋಷವನ್ನು ಉಂಟು ಮಾಡಿದ ಈ ದಿನದಂದು ದೇವರು ನಿನಗೆ ಆಯುರಾಗ್ಯವನ್ನು ಅನುಗ್ರಹಿಸಲಿ ಎಂದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಸಿರಿಗೆರೆಯವರು
ಇದನ್ನು ಕಳಿಸಿರುತ್ತಾರೆ. ಅದಕ್ಕೆ ನಿಮಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ನಮ್ಮ ಹಿತೈಷಿಗಳು, ತಂದೆಯ ಸಮಾನರಾಗಿರ್ತಕ್ಕಂಥ ಶ್ರೀಯುತ GM ಸಿದ್ದೇಶಪ್ಪಾಜಿಯವರೇ, ಮತ್ತೊಬ್ಬ ಹಿರಿಯರು, ಕರ್ನಾಟಕ ರಾಜ್ಯದ ಮುತ್ಸದ್ದಿಗಳು, BJP ಪಕ್ಷವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ತಂದೆಯ ಸಮಾನರಾಗಿರ್ತಕ್ಕಂಥ ಶ್ರೀಯುತ KS ಈಶ್ವರಪ್ಪಾಜಿಯವರೇ, ಮತ್ತೊಬ್ಬ ನಮ್ಮ ಹಿರಿಯ ಸಹೋದರರು, ಈ ಭಾಗದ MLC ಅವರಾಗಿರ್ತಕ್ಕಂಥ ಶ್ರೀ ನವೀನ್ ಕೊಟ್ಗೆ ಅವರೇ, ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮ ಸಹೋದರರು, ಜಿಲ್ಲಾ ಅಧ್ಯಕ್ಷರು, ಅತ್ಯಂತ ಯಶಸ್ವಿಯಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿ ತಮ್ಮ 48ನೇ ವಸಂತಗಳಿಗೆ ಕಾಲಿಟ್ಟಿರ್ತಕ್ಕಂಥ ನನ್ನ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ ಅನಗವಾಡಿಯವರೇ ಮತ್ತು ಅವರ ಧರ್ಮಪತ್ನಿಯವರೇ, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಸಹೋದರ ಜಗದೀಶ್ ಅವರೇ, ಮತ್ತೊಬ್ಬರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಅಭಿಮಾನಿ ಮಿತ್ರರೇ, ಒಂದು ಅಮೋಘವಾದ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಒಬ್ಬ ಮನುಷ್ಯ ತನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅಂದರೆ ಅವರಿಗೆ ಮೊದಲು ತೃಪ್ತಿ ಇರಬೇಕು. ನಾವೆಲ್ಲ ನೋಡಿರೋದು ಅಂದರೆ ಅತ್ಯಂತ ಯಶಸ್ವಿಯಾಗಿ ಅವರು ಜಿಲ್ಲಾಧ್ಯಕ್ಷರಾದ ಮೇಲೆ ಜಿಲ್ಲಾ BJPಯನ್ನು ಭಾಳ ಯಶಸ್ವಿಯಾಗಿ ತೆಗೆದುಕೊಂಡು ಬಂದು ಅವರ ದಾಂಪತ್ಯ ಜೀವನದಲ್ಲಿ ತಂದೆಗೆ ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ತನ್ನ ಧರ್ಮಪತ್ನಿಯವ್ರಿಗೆ ಒಳ್ಳೆ ಗಂಡನಾಗಿ, ಪಕ್ಷಕ್ಕೆ ಒಳ್ಳೆ ನಾಯಕನಾಗಿ, ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಿ ಅವರು ತಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಂಡಿದ್ದಾರೆ. ನಮ್ಮ ವೀರೇಶ್ ಅನಗವಾಡಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗಲೂ ಕೂಡ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡಿ ಇಡೀ ಜಿಲ್ಲೆಯಲ್ಲೇ ಹೆಸರು ಮಾಡಿರ್ತಕ್ಕಂಥ ಈ ಒಂದು ಮಹಾನ್ ವ್ಯಕ್ತಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯನ ಕೋರಲು ನೀವೆಲ್ಲರೂ ಬಂದಿದ್ದೀರಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೂ ಮುಂದೆ ಅವ್ರ ಜೀವನದಲ್ಲಿ ಭಗವಂತ ಹಿರಿಯರು ಹೆಚ್ಚು ಆಶೀರ್ವಾದ ಮಾಡಿ ಅವ್ರ ಜೀವನದ ಯಶಸ್ಸಿಗೆ ಮತ್ತು ಅವರ ಏಳಿಗೆಗೆ ನಾವೆಲ್ಲರೂ ಜೊತೆಯಲ್ಲಿ ಇರೋಣ ಅಂತ ಹೇಳ್ತಾ ನನ್ನನ್ನು ಕರೆಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಮಾಡಲ್ ಮಲ್ಲಿಕಾರ್ಜುನ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ವೇದಿಕೆಯ ಪರವಾಗಿ ಗೌರವ ಸಮರ್ಪಣೆ ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ ಸರ್. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆ ಬರಲಿ. ದೂಡ ಸದಸ್ಯರಾದ ಶ್ರೀ ಬಾತಿ ಚಂದ್ರಶೇಖರ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ST ಮೋರ್ಚಾ ಜಿಲ್ಲಾಧ್ಯಕ್ಷರು ಕೃಷ್ಣಕುಮಾರ್ ಸರ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. KS ನವೀನ್ ಸರ್ ರಾಜ್ಯ ಕಾರ್ಯದರ್ಶಿ BJP ಹಾಗೂ ವಿಧಾನ ಪರಿಷತ್ ಸದಸ್ಯರು ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸೇವಾ ಸಾಧಕರಿಗೆ ಸನ್ಮಾನ, ಪ್ರೌಢಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಇದರ ಮೂಲಕ ವಿಶಿಷ್ಟವಾಗಿ ತಮ್ಮ ಹುಟ್ಟುಹಬ್ಬದ ಆಚರಣೆಯನ್ನು ಸೇವೆಯ ಮೂಲಕ ಮಾಡಿ ಇವತ್ತು ಆ ಎಲ್ಲ ಸನ್ಮಾನಕ್ಕೆ ಭಾಜನರಾಗಿರುವಂಥವರನ್ನು ಕರೆದು ನಮ್ಮೆಲ್ಲರನ್ನೂ ಕೂಡ ಈ ವೇದಿಕೆಯಲ್ಲಿ
ಆಹ್ವಾನಿಸಿ ಈ ಕಾರ್ಯಕ್ರಮದ ಆಯೋಜಕರಾಗಿರುವಂಥ ನಮ್ಮ BJP ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀ SM ವೀರೇಶ್ರವರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರೂ ಕೂಡ ಸನ್ಮಾನ ಮಾಡಲು ಆಗಮಿಸಿರುವಂಥ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ಕಟ್ಟುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸಿ ಹೋರಾಟದ ಜೀವನವನ್ನು ನಡೆಸಿ ರಾಜ್ಯಾದ್ಯಂತ ಹೆಸರು ಮಾಡಿರುವಂಥ ಸನ್ಮಾನ್ಯ ಶ್ರೀ KS ಈಶ್ವರಪ್ಪ ಸಾಹೇಬ್ರೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು, ಮಾಜಿ ಕೇಂದ್ರ ಸಚಿವರು, ನನ್ನ ಮಾರ್ಗದರ್ಶಕರು ಆದಂಥ GM ಸಿದ್ದೇಶಣ್ಣ ಅವರೇ, ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಆತ್ಮೀಯರೇ, ಭಾಗವಹಿಸಿರುವಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ವೀರೇಶ್ ಅವರ ಹಿತೈಷಿ ಬಂಧು ವರ್ಗದವರೇ, ಮಾಧ್ಯಮದ ಸ್ನೇಹಿತರೇ, ಕಳೆದ 2 ವರ್ಷದಿಂದ ನಿರಂತರವಾಗಿ ಕೋವಿಡಿನ ಸಂಕ್ರಮಣ ಕಾಲದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ ಕರೆಯನ್ನು ಕೊಟ್ಟಿದ್ದೇನು ಅಂತಂದರೆ, ಸೇವಾ ಹಿ ಸಂಘಟನ್, ಅಂದರೆ ಸೇವೆಯ ಮೂಲಕ ಸಂಘಟನೆಯನ್ನು ಮಾಡಬೇಕು, ಜನಸೇವೆಯನ್ನು ಮಾಡಬೇಕು, ಸಂಕಷ್ಟದಲ್ಲಿರುವಂಥ ಪ್ರತಿಯೊಬ್ಬರ ಸೇವೆಗೆ ನಾವೆಲ್ಲರೂ ಕೂಡ ತಲುಪಬೇಕು ಅನ್ನುವಂಥ ಕರೆಯನ್ನು ಅವರು ಕೊಟ್ಟಂಥ ಹಿನ್ನೆಲೆಯಲ್ಲಿ 2 ವರ್ಷದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಜನರ ಸಂಕಷ್ಟಕ್ಕೆ ಫುಡ್ ಕಿಟ್ ವಿತರಣೆ ಇರ್ಬೋದು, ವ್ಯಾಕ್ಸಿನ್ ಬಂದಂಥ ಸಂದರ್ಭದಲ್ಲಿ ವ್ಯಾಕ್ಸಿನ್ ವಿತರಣೆ ಇರ್ಬೋದು, ಔಷಧಿಗಳನ್ನು ಕೊಡುವಂಥದ್ದಿರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾ ಬಂದಿರುವಂಥದ್ದು. ಇವತ್ತು ಅದೇ ರೀತಿಯಾದಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಮುಂದೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ನಮ್ಮ ಮುಂದೆ ಭಾಗವಹಿಸಿದ್ದಾರೆ. ಬಹುಶಃ ನಾನು ಅಂದ್ಕೊಂತೀನಿ, ಹಳ್ಳಿಯ ಮನೆ ಮನೆಗೆ ಹೋಗಿ ಆ ಇಡೀ ಹಳ್ಳಿಯ ಆರೋಗ್ಯವನ್ನು ತಮ್ಮ ಸಂಪೂರ್ಣ ಹತೋಟಿಯಲ್ಲಿಟ್ಟು ಅವರ ಜನರನ್ನು ಜೀವ ಉಳಿಸುವಂಥ ಪಾತ್ರದಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರ ಬಹುಮುಖ್ಯವಾಗಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೀನಿ. ಯಾಕಂದರೆ ತಾವಾಗೆ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಒಂದು ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದರೆ, ಹಳ್ಳಿಗಳಲ್ಲಿ ಮನೆಗಳಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ ಇರುತ್ತೆ. ಅದು ವಯಸ್ಸಾದವರು ಇರ್ಬೋದು, ಗರ್ಭಿಣಿ ಮಹಿಳೆಯರಿರ್ಬೋದು, ಇತ್ಯಾದಿ ಒಂದಲ್ಲ ಒಂದು ರೀತಿಯ ಆರೋಗ್ಯದ ಸೇವೆಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಕೋವಿಡ್ನಂಥ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದಂಥವರು, ಮುಂಚೂಣಿಯಲ್ಲಿ ನಿಲ್ಲುವಂಥವರು ಆಶಾ ಕಾರ್ಯಕರ್ತೆ. ಅವರನ್ನು ಇವತ್ತು ನಾವು ಕರೆದು ನಮ್ಮ ಜಿಲ್ಲಾಧ್ಯಕ್ಷರ ವೀರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರೆಲ್ಲರೂ ಕೂಡ ನಮ್ಮ ಲೋಕಸಭಾ ಸದಸ್ಯರಾದಂಥ ಸಿದ್ದೇಶಣ್ಣ ಅವರ ಕೈಯಲ್ಲಿ ಅವರಿಗೆ ಸನ್ಮಾನ ಮಾಡಿಸ್ತಾ ಇರೋವಂಥದ್ದು ನಿಜವಾಗ್ಲೂ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಬಹುಶಃ ಕಳೆದ 2 ವರ್ಷದಲ್ಲಿ ಆದಂಥ ಆರ್ಥಿಕ ಮುಗ್ಗಟ್ಟಿನಿಂದ ಎಷ್ಟೋ ಜನ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳುಗಳಿಗೆ ಬೇಕಾದಂಥ ಪುಸ್ತಕ ಇತ್ಯಾದಿಗಳನ್ನ ಕೊಡ್ಸೋಕ್ಕೂ ಕೂಡ ಹಣಕಾಸಿನ ತೊಂದರೆ ಆಗಿರೋವಂಥದ್ದು ನಾವೆಲ್ಲರೂ ಕೂಡ ಸ್ಮರಿಸ್ಬೋದು. ಹಿಂದೆ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಮಕ್ಕಳು ಸೇರುವಂಥ ಪರಿಸ್ಥಿತಿನೇ ಇರಲಿಲ್ಲ. ಆದರೆ ಇವತ್ತು ದುಡಿಮೆ ಕೊರತೆಯ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿದ್ದಂಥ ಹಲವಾರು ಜನ ಇವತ್ತು ಹಳ್ಳಿಗಳಿಗೆ ವಾಪಸ್ ಬಂದಿರೋಂಥ ಕಾರಣ ಎಲ್ಲರೂ ತಮ್ಮ ಮಕ್ಕಳುಗಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಅಂಥ ಒಂದು
ಯಾರಿಗೆ ಇವತ್ತು ವಿದ್ಯೆನೇ ಮುಂದೆ ತನ್ನ ಆಸ್ತಿ ಅಂತ ಭಾವಿಸುವಂಥ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರೇ ಅದೇ ಕೊಡುವಂಥ ಆಸ್ತಿ ಅಂತ ಭಾವಿಸುವಂಥವ್ರಿಗೆ ಈ ರೀತಿಯಾದಂಥ ನೋಟ್ಬುಕ್ಗಳನ್ನು ಕೊಡುವಂಥದ್ರ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ವೀರೇಶ್ ಅವರು ತಮ್ಮ ಹುಟ್ಟುಹಬ್ಬದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತು ಆಚರಣೆಯನ್ನು ಮಾಡ್ಕೊತಾ ಇದ್ದಾರೆ. ನಾನು ವೀರೇಶ್ ಅವರಿಗೆ ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ವೀರೇಶ್ ಅವರು ನಾವು ಕೂಡ ಭಾಳ ಹಲವಾರು ವರ್ಷಗಳಿಂದ ಜೊತೆಯಲ್ಲಿ ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ನಾನು ನಮ್ಮ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದೇ ರೀತಿ ಅವರು ಇಲ್ಲಿ ಚುನಾವಣೆಯೂ ಕೂಡ ಸ್ಪರ್ಧಿಸಿದರು 2013ರಲ್ಲಿ. ಹೀಗೆ ನಾವು ಮತ್ತು ವೀರೇಶ್ ಅವರು ಸಮಕಾಲೀನರಾಗಿ ನಾವು ಪಕ್ಷ ಸಂಘಟನೆಯಲ್ಲೂ ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ನಾನು ವೀರೇಶ್ ಅವರಿಗೆ ಮುಂದಿನ ಬದುಕಿನಲ್ಲಿ ಅವರಿಗೆಲ್ಲವೂ ಕೂಡ ಯಶಸ್ವಿ ಆಗಲಿ, ಭಗವಂತ ಅವರಿಗೆ ಆರೋಗ್ಯ, ಆಯುಷು ಮತ್ತು ರಾಜಕೀಯವಾದಂಥ ಸ್ಥಾನಮಾನಗಳನ್ನು ಸಿಗುವಂಥ ರೀತಿ ಹರಿಹರೇಶ್ವರ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನನ್ನು ಕಾರ್ಯಕ್ರಮದಲ್ಲಿ ಕರೆದು ಭಾಗವಹಿಸಲೇಬೇಕು ಅಂತ ನಮ್ಮ ನಾಯಕರುಗಳ ಜೊತೆಗೆ ಕೂತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆ ತಿಳಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚಪ್ಪಾಳಿಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಾವು ಇವತ್ತೆಲ್ಲರೂ ಇಲ್ಲಿ ಸೇರಿರೋದು ನಮ್ಮೆಲ್ಲರ ನೆಚ್ಚಿನ ನಾಯಕ ವೀರೇಶ್ ಹನಗವಾಡಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ. ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಹುಟ್ಟುಹಬ್ಬದ ಆಚರಣೆ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮಾಡ್ಕೊಳ್ತಾರೆ. ಬಟ್ ನಮ್ಮ ವೀರೇಶ್ ಹನಗವಾಡಿ ಸರ್ ಅವರು ಸದಾ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರು. ಹಾಗಾಗಿ ವಿಶೇಷವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯ ಮೂಲಕ ಸನ್ಮಾನ ಮಾಡುವ ಮೂಲಕ ಅವರಿಗೆ ಒಂದು ಅಭಿನಂದನೆಯನ್ನು ತಿಳಿಸುವ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೀತಾ ಇದೆ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪ್ರಥಮ ವಿದ್ಯಾರ್ಥಿ ಶ್ವೇತಾ AC ಇವರು ನಮ್ಮ ಹರಿಹರ ತಾಲೂಕಿಗೆ 625ಕ್ಕೆ 623 ಅಂಕಗಳನ್ನು ಗಳಿಸುವುದರ ಮೂಲಕ ಸಾಧನೆ ಮಾಡಿದ್ದಾರೆ. ಇವರು ತರಳಬಾಳು ಶಾಲೆಯ ವಿದ್ಯಾರ್ಥಿನಿ ಶ್ವೇತಾ AC. ಅದೇ ರೀತಿಯಾಗಿ ಮಧು ಸಂಕ್ರಾಂತಿ ಇವರು 625ಕ್ಕೆ 622 ಅಂಕಗಳನ್ನು ಗಳಿಸಿರ್ತಾರೆ. ಜ್ಞಾನಾಕ್ಷಿ ಪ್ರೌಢಶಾಲೆ ಹೊಸಹಳ್ಳಿಯ ವಿದ್ಯಾರ್ಥಿ. ಅದೇ ರೀತಿಯಾಗಿ ಸಿಂಧು 625ಕ್ಕೆ 621 ಅಂಕಗಳನ್ನು ಗಳಿಸಿದ್ದಾರೆ. ಮರಿಯ ನಿವಾಸ್ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಾರೆ. ಅದೇ ರೀತಿಯಾಗಿ ಐಶ್ವರ್ಯ BH 625ಕ್ಕೆ 620 ಅಂಕಗಳನ್ನು ಗಳಿಸಿದ್ದಾರೆ. MKET ಪ್ರೌಢಶಾಲೆ ಹರಿಹರದ ವಿದ್ಯಾರ್ಥಿನಿ. ಅದೇ ರೀತಿಯಾಗಿ ಅಕ್ಷತಾ ಕುಮಾರಿ ಅಕ್ಷತಾ 625ಕ್ಕೆ 618 ಅಂಕಗಳನ್ನು ಗಳಿಸಿರ್ತಾರೆ. ಸರ್ಕಾರಿ ಪ್ರೌಢಶಾಲೆ ಗುತ್ತೂರು ಈ ಶಾಲೆಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆ ಬರಲಿ. SSLCಯಲ್ಲಿ 625ಕ್ಕೆ 623, 622, 621, 620, 618 ಅಂಕಗಳನ್ನು ಗಳಿಸುವುದರ ಮೂಲಕ ನಮ್ಮ ಹರಿಹರಕ್ಕೆ ಒಂದು ಹೆಸರನ್ನು ತಂದುಕೊಡುವ ಕೆಲಸವನ್ನು ಈ ವಿದ್ಯಾರ್ಥಿನಿಯರು ಮಾಡಿದ್ದಾರೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. ಜೋರಾದ ಚಪ್ಪಾಳೆ ಬರಲಿ ದಯಮಾಡಿ. ಈ ಎಲ್ಲ ವಿದ್ಯಾರ್ಥಿನಿಯರು ನಮ್ಮ ಊರಿನ ವಿದ್ಯಾರ್ಥಿನಿಯರು ಅಂತ ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ನಿಮ್ಮ ಚಪ್ಪಾಳೆ ಅವರಿಗೆ ಆಶೀರ್ವಾದ. ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ. ನಮ್ಮಯ ಪ್ರೀತಿಯ ಚಪ್ಪಾಳೆ,
ಗಣ್ಯರಿಗೆ ಸನ್ಮಾನದ ಜೊತೆಗೆ ವೀರೇಶ್ ಹನಗವಾಡಿ ಸರ್ ಅವರು ತಲಾ ಒಬ್ಬೊಬ್ಬರಿಗೆ 3,000 ಹಣವನ್ನು ಕೂಡ ಬಹುಮಾನವಾಗಿ ನೀಡಿರ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ಶ್ರೀ ಪ್ರೊಫೆಸರ್ ಎಲ್ ಲಿಂಗಣ್ಣ ಸರ್, ಮಾನ್ಯ ಶಾಸಕರು ಮಾಯಕೊಂಡ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ವೀರೇಶಣ್ಣವರ 48ನೇ ಹುಟ್ಟುಹಬ್ಬದ ಈ ಒಂದು ಶುಭಾಶಯ ಹೇಳಲಿಕ್ಕೆ ನಮ್ಮ ಮಾಯಕೊಂಡ ಕ್ಷೇತ್ರದಿಂದ ಎಲ್ಲರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು, ಹೃತ್ಪೂರ್ವಕ ಗೌರವಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು, ಸಂಸದರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ GM ಸಿದ್ದೇಶಣ್ಣವರೇ, ವೇದಿಕೆ ಮೇಲಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳೇ, ಪಂಚಾಯತಿ ಸದಸ್ಯರುಗಳೇ, ಎಲ್ಲ ಪಕ್ಷದ ಮುಖಂಡರೇ, ಸ್ನೇಹಿತರೇ, ಈ ಕ್ಷೇತ್ರದ ಎಲ್ಲ ಜಿಲ್ಲೆಯ ಪ್ರಮುಖ ಗಣ್ಯರೇ, ಸ್ನೇಹಿತರೇ, ಬಂಧುಗಳೇ, ಎಲ್ಲ ನನ್ನ ಆತ್ಮೀಯ ಹಿತೈಷಿಗಳೇ, ಇದು ಒಂದು ಒಳ್ಳೆಯ ಸಂತೋಷದ ಸಂಭ್ರಮ. ಇದು ಹುಟ್ಟುಹಬ್ಬಕ್ಕೆ ನನಗೆ ವೀರೇಶಣ್ಣವ್ರು ಹೇಳಿದರು, ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ, ಆದರೂ ನಾನು ವಾಪಸ್ ಬಂದೇ ಬರ್ತೀನಿ ಅಂತ ಹೇಳಿದೆ. ನಿಜಕ್ಕೂ ನನಗೆ ಭಾಳ ಖುಷಿ ಆಗ್ತದೆ. ಅವರು ದೇವರು ಇನ್ನೂ ಹೆಚ್ಚಿನದಾಗಿ ಆಯಸ್ಸು ಕೊಡಲಿ, ಇನ್ನೂ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳನ್ನು ಪಕ್ಷಕ್ಕೆ ಮಾಡಲಿ, ಸಮಾಜಕ್ಕೆ ಮಾಡಲಿ, ಇನ್ನೂ ಆರೋಗ್ಯ ಆಯುಷ್ಯ ಸಿಗಲಿ, ಅದ್ರ ಜೊತೆಗೆ ಅಧಿಕಾರ ಸಿಗಲಿ ಅಂತಕ್ಕಂಥ ಒಂದು ಮಾತನ್ನು ಎಲ್ಲರ ವತಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳ್ತಕ್ಕಂಥದ್ದೇನಿಲ್ಲ, ಸಾಕಷ್ಟು ಪಕ್ಷಕ್ಕೆ ದುಡಿದಿದ್ದಾರೆ, ಇನ್ನೂ ಅವಶ್ಯಕತೆ ಇದೆ ಅವರ ಸೇವೆ. ಪಕ್ಷದಿಂದ ಅವ್ರ ಸೇವೆ ಇನ್ನೂ ಹೆಚ್ಚಾಗಿ ಪಕ್ಷ ಇನ್ನೂ ವೃದ್ಧಿ ಆಗಲಿ, ಸಾಕಷ್ಟು ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನು ನಾನು ಬೇರೆ ಏನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇದು ಹುಟ್ಟುಹಬ್ಬದ ಸಂಭ್ರಮ ಇದು. ಆ ಕಾರಣಕ್ಕೋಸ್ಕರ ಇನ್ನೂ ಹೆಚ್ಚಿನದಾಗಿ ಒಳ್ಳೆಯ ಆರೋಗ್ಯ ಇನ್ನೂ ಸಿಗಲಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಥಮವಾಗಿ ಆಶಾ ಕಾರ್ಯಕರ್ತರು HB ಭಾಗ್ಯ ಹನಗವಾಡಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. HB ಭಾಗ್ಯ ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಅದೇ ರೀತಿಯಾಗಿ ಶ್ರೀಮತಿ ಮಮತಾ ಅವರು ಮಲೇಬೆನ್ನೂರು ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀಮತಿ ರೂಪಾ ನಂದಿಗುಡಿ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ಕರಿಬಸಮ್ಮ ಒಳೆಸಿರ್ಗೆರೆ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀಮತಿ ಮಂಜುಳಾ ಕೊಂಡಜ್ಜಿ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರು PR ಶಶಿಕಲಾ ಒಳೆಸಿರ್ಗೆರೆ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ವೇದಿಕೆಯಲ್ಲಿರುವ ಗಣ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ. ಸೇವಾ ಮೌಲ್ಯ ಹೆಚ್ಚಿಸಿದ ಕರುಣೆಯವರಿಗೆ SM ವೀರೇಶ್ ಹನಗವಾಡಿಯವರ 48ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದಿಸಿ ಗೌರವಿಸಲಾಗಿದೆ.
ಶುಭಾಶಯಗಳನ್ನ ತಿಳಿಸುತ್ತೆ. ಜೋರಾದ ಚಪ್ಪಾಳೆ. ನಿನಗೆ ಎನ್ನಿಂತ ಮಮಕಾರ. ಆತ್ಮೀಯ ಮಹಾಜನಗಳೇ, ಇವತ್ತು ನನ್ನ ಹುಟ್ಟುಹಬ್ಬದ ಅಂಗವಾಗಿ ತಾವೆಲ್ಲ ಇಲ್ಲಿ ಸೇರಿ ಶುಭ ಹಾರೈಸಲಿಕ್ಕೋಸ್ಕರ ಆಗಮಿಸಿದಿರಿ. ತಮಗೆಲ್ಲ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹುಟ್ಟುಹಬ್ಬ ಅನ್ನೋದು ನೆಪ ಮಾತ್ರ. ಇಲ್ಲಿ ನಮ್ಮ ಸ್ನೇಹಿತರ ಬಳಗ ಎಲ್ಲ ಸೇರಿ ಈಗ 2-3 ವರ್ಷ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಿಲ್ಲ. ಈ ವರ್ಷ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಸೇರಿ ಎಲ್ಲರೂ ಸಲಹೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅನೇಕರ ಸಲಹೆ ಮೇರೆಗೆ ಇದು ಅದ್ಧೂರಿ ಬೇಡ, ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಾವು ಸಿರಿಗೆರೆ ಜಗದ್ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವಿ. ಆದರೆ ಈಗ ತಾನೇ ಗುರುಗಳು ಕಳಿಸಿದಂಥ ಸಂದೇಶವನ್ನು ಓದಿದ್ರು ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಾನಂದಪ್ಪನವರು. ಅವರು ಛತ್ತೀಸ್ಗಢದ ಹಿಮಾಚಲ ಪ್ರದೇಶದ ಒಂದು ಪ್ರದೇಶದಲ್ಲಿ ಕೃಷಿ ಸಮ್ಮೇಳನವನ್ನು ಅವರು ಭಾಗವಹಿಸಲಿಕ್ಕೆ ಹೋದ ಕಾರಣವಾಗಿ ಅವರ ಇವತ್ತು ದಿವ್ಯ ಸಾನ್ನಿಧ್ಯ ಸಾಧ್ಯವಾಗಲಿಲ್ಲ. ಆದರೂ ಕೂಡ ಗುರುಗಳ ಆಶೀರ್ವಾದ ಇನ್ನು ಮೇಲೆ ಇದೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಅದಕ್ಕೆ ಚಿರಋಣಿ ಆಗಿರ್ತೇನೆ. ಎರಡನೇದಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ತಮಗೆಲ್ಲ ಗೊತ್ತಿರೋ ಹಾಗೆಯೇ ಭಾರತೀಯ ಜನತಾ ಪಾರ್ಟಿನಲ್ಲಿ ಒಬ್ಬ ಕಾರ್ಯಕರ್ತರಿಗೆ ಬಿಡುವಿಲ್ಲ. ಆದರೆ ರಾಜ್ಯಾಧ್ಯಕ್ಷರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. BBMP ಚುನಾವಣೆ ಇದೆ, MLC ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆ ಇದೆ. ಅನೇಕ ಕಾರ್ಯಚಟುವಟಿಕೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದು 8 ವರ್ಷ ಆಗಿದೆ. ಅದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದ ಬಿಡುವು ಇಲ್ಲದ ಕಾರಣಕ್ಕಾಗಿ ಅವರು ಕೂಡ ತಮ್ಮ ಸಂದೇಶವನ್ನು ತಿಳಿಸ್ಲಿಕ್ಕೆ ನನಗೆ ಹೇಳಿದ್ದಾರೆ. ಅವರ ಕಾರ್ಯಚಟುವಟಿಕೆಯಲ್ಲಿ ಅವರು ಮಗ್ನರಾಗಿರೋದ್ರಿಂದ ಅವ್ರು ಬರಲಿಕ್ಕೆ ಆಗಿಲ್ಲ. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KS ಈಶ್ವರಪ್ಪ ಸಾಹೇಬ್ರವರೇ, ನಮ್ಮ ಕೇಂದ್ರದ ಹಿಂದಿನ ಸಚಿವರು, 4ನೇ ಬಾರಿನ ಲೋಕಸಭಾ ಸದಸ್ಯರು, ಹಿರಿಯರು, ನನ್ನ ರಾಜಕೀಯ ನಾಯಕರಾಗಿರ್ತಕ್ಕಂಥ GM ಸಿದ್ದೇಶಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ನಮ್ಮ ರಾಜ್ಯ ಪ್ರಭಾರಿಗಳಾಗಿರ್ತಕ್ಕಂಥ KS ನವೀನ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ BS ಸೋಮಸುಂದರಪ್ಪನವರೇ, ಮಾಯಕೊಂಡದ ಶಾಸಕರಾಗಿರ್ತಕ್ಕಂಥ ಪ್ರೊಫೆಸರ್ ಲಿಂಗಣ್ಣವರೇ, ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷಗಳಾಗಿರ್ತಕ್ಕಂಥ ಲಿಂಗರಾಜ್ ಅವರೇ, ಅಜಿತ್ ಸಾವಂತ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜಾ ನಾಯ್ಕ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಂತರಾಜ್ ಪಾಟೀಲ್ ಅವರೇ, BS ಜಗದೀಶ್ ಅವರೇ, ನಾಗರಾಜ್ ಅವರೇ, ಮಾಜಿ ಮೇಯರ್ ಆಗಿರ್ತಕ್ಕಂಥ ಅಜಯ್ ಕುಮಾರ್ ಅವರೇ, ಮಾಜಿ ಉಪಮೇಯರ್ ಆಗಿರ್ತಕ್ಕಂಥ ಗಾಯತ್ರಿ ಬಾವರೇ, ಶ್ರೀನಿವಾಸ್ ದಾಸ್ ಕರಿಯಪ್ಪನವರೇ, ಎಲ್ಲ ಮಂಡಲದ ಅಧ್ಯಕ್ಷರೇ, ಇಲ್ಲಿ ಸೇರಿರ್ತಕ್ಕಂಥ ತಾಲೂಕಿನ ಎಲ್ಲ ಹಿರಿಯ ಬಂಧುಗಳೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮೊನ್ನೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಭಾರತದ ಆಶಾ ಕಾರ್ಯಕರ್ತರನ್ನು ಅಭಿನಂದಿಸಿದೆ. ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಇಂಥ ಒಂದು ಸಂಘಟನೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಭಿನಂದಿಸಿದೆ ಅಂದರೆ ಅದು ಭಾರತದ ಆಶಾ ಕಾರ್ಯಕರ್ತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಅವರು ಅನೇಕರು ನಾವು ನೋಡಿದ್ವಿ, ಪತ್ರಿಕೆಯಲ್ಲಿ ನೋಡಿದ್ವಿ, TVನಲ್ಲಿ ನೋಡಿದ್ವಿ, ತಂದೆ ತಾಯಿಯೋ ಯಾರೋ ಕೊರೋನಾದಿಂದ ಮೃತಪಟ್ಟವರ ದೇಹವನ್ನು ಕೂಡ ಒಯ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಜೀವದ ಹಂಗುತರದ ಒಂದು ಕೆಲಸ ಮಾಡಿದಂಥವ್ರಿಗೆ ಇವತ್ತು ಅಭಿನಂದನೆ ಒಂದು ಪ್ರಸ್ತುತ ಒಂದು ಒಳ್ಳೆಯ ಸಬ್ಜೆಕ್ಟ್ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರು ಇವರಿಗೆಲ್ಲ ಆ ರೀತಿಯಲ್ಲಿ ನಾವು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಮಾಡಿದಾಗ ನನಗೂ ಕೂಡ ಸಂತೋಷವಾಯಿತು. ಆದರೆ ಇಲ್ಲಿ ಬಂದು ಇವತ್ತು ಸಾಂಕೇತಿಕವಾಗಿ ಮಾತ್ರ ಮಾಡಿದ್ದೇವೆ. ಆದರೆ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರಿಗೂ, ಅಂಗನವಾಡಿಯ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಅವರವರ ಅಭಿನಂದನೆ ಪತ್ರ ಮತ್ತು ಅವರಿಗೆ ನಾವು ಏನು ಗೌರವ ಸಮರ್ಪಣೆ ಮಾಡಬೇಕು ಅದನ್ನು ಮಾಡ್ತೇವೆ. ಅದರ ಜೊತೆಗೆ ಕಳೆದ 2 ವರ್ಷದಿಂದ ಯಾವುದೇ ಶಾಲಾ ಕಾಲೇಜುಗಳು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಅನೇಕ ನವೀನ್ ಅವರು ಹೇಳಿದಾಗೇ ಆರ್ಥಿಕ ಸಂಕಷ್ಟ ಒಂದು ಕಡೆ, ಕೊರೋನಾದ ಒಂದು ಪಿಡುಗು ಒಂದು ಕಡೆ, ಇವೆಲ್ಲದರ ನಡುವೆ ಶೈಕ್ಷಣಿಕ ವಿದ್ಯಾಭ್ಯಾಸದಲ್ಲಿ ಅನೇಕ ಕುಂಠಿತಗಳು ಆಗಿದೆ.
ಇವತ್ತು ಸರ್ಕಾರಿ ಶಾಲೆಗೆ ಮಕ್ಕಳೇ ಬರ್ತಿರಲಿಲ್ಲ, ಆದರೆ ಇವತ್ತು ಸರ್ಕಾರಿ ಶಾಲೆ ತುಂಬಿ ಹೋಗ್ತಾ ಇದೆ. ಇವತ್ತು ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದರೆ ಆರ್ಥಿಕ ಮುಗ್ಗಟ್ಟು. ಇವತ್ತು ಅನೇಕ ಆರ್ಥಿಕ ಮುಗ್ಗಟ್ಟಿನ ನಡುವೆನೂ ಕೂಡ ಇವತ್ತು SSLC ಫಲಿತಾಂಶ ಇರ್ಬೋದು, PUC ಫಲಿತಾಂಶಗಳು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ನಾನು ಶಿಕ್ಷಣ ಸಂಸ್ಥೆಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರೌಢಶಾಲಾ ಮಕ್ಕಳಿಗೆ ನಾವು ಉಚಿತವಾಗಿ ನೋಟ್ಬುಕ್ಕನ್ನು ಕೊಡಬೇಕು. ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಬೇಕು, ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅದೊಂದು ಸ್ಫೂರ್ತಿ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಗೆ ಕೂಡಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ನನ್ನ ಪಕ್ಷ ನನಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತ ಮಂತ್ರಿಯಾಗಿ ಇವತ್ತು ಕೆಲಸ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ವ್ಯಾಕ್ಸಿನೇಷನ್ನಲ್ಲಿ ಅಷ್ಟೇ ಅನೇಕ ವರ್ಷಗಳ ಹಿಂದೆ ಯಾವುದಾದ್ರೂ ವ್ಯಾಕ್ಸಿನ್ ಭಾರತಕ್ಕೆ ಬರಬೇಕು ಅಂದರೆ ಸುಮಾರು 15-20 ವರ್ಷ ತೆಗೆದುಕೊಳ್ತಾ ಇತ್ತು. ಆದರೆ ಇಡೀ ವಿಶ್ವದಲ್ಲಿ ನಾವು ಮೊದಲನೆಯವರು ಇವತ್ತು ವ್ಯಾಕ್ಸಿನೇಷನ್ನ ಕಂಡುಹಿಡಲಿಕ್ಕೆ. ಇವತ್ತು ನರೇಂದ್ರ ಮೋದಿ ಅವರ ಪ್ರೇರಣೆಯಿಂದ ನಮ್ಮ ವಿಜ್ಞಾನಿಗಳು ತ್ವರಿತಗತಿಯಲ್ಲಿ ಕೆಲಸ ಮಾಡಿ ವ್ಯಾಕ್ಸಿನನ್ನು ಕಂಡುಹಿಡಿದ್ರ ಕಾರಣ ಇವತ್ತು ಎಲ್ಲರೂ ಕೂಡ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಹೋದರಿಯರು ಆಶಾ ಕಾರ್ಯಕರ್ತರು, ಅಂಗನವಾಡಿಯ ಕಾರ್ಯಕರ್ತರ ಸಹಾಯದಿಂದ ಮನೆಯಾಗಿದ್ದವರಿಗೂ ಕೂಡ ಕರ್ಕೊಂಡು ಬಂದು ಇವತ್ತು ವ್ಯಾಕ್ಸಿನೇಷನ್ ಮಾಡಿಸಿದ್ರ ಫಲವಾಗಿ ಇವತ್ತು ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸದೃಢವಾಗಲಿಕ್ಕೆ ಸಾಧ್ಯ ಆಗಿದೆ. ಕೊರೋನಾ ನಮ್ಮಿಂದ ಭಾಳ ದೂರ ಹೋಗ್ತಾ ಇದೆ. ಆದರೂ ಕೂಡ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಸಹೋದರಿಗೆ ನಾನು ಆ ವಿಚಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿಂದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಮೊದಲು ಅವರು ತೆಗೆದುಕೊಂಡ ತೀರ್ಮಾನ ನಮ್ಮ ಕೃಷಿಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯಲ್ಲಿ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅನ್ನೋ ವಿಚಾರ. ಹಿಂದೆ 75 ವರ್ಷಗಳಾದರೂ ಕೂಡ ಯಾವುದೇ ಸರ್ಕಾರ ಈ ಒಂದು ಯೋಜನೆಗೆ ಕೈ ಹಾಕಿರಲಿಲ್ಲ. ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಮೊದಲನೇ ದಿನವೇ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಕೃಷಿಕರ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ಬೋದು, ಅವರು ವಿದ್ಯಾರ್ಥಿಯಾಗಿ ಒಂದು ಒಳ್ಳೆ ಸಾಧನೆಯನ್ನು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ KS ಈಶ್ವರಪ್ಪ ಸಾಹೇಬರು ಕೂಡ ಪಂಚಾಯತ್ ರಾಜ್ ಸಚಿವರಾದ ಸಂದರ್ಭದಲ್ಲಿ ಇವತ್ತು NREG ಇರ್ಬೋದು, ಇವತ್ತು ಜಲ್ ಜೀವನ್ ಮಿಷನ್ ಇರ್ಬೋದು, ಈ ದೇಶದಲ್ಲಿ ಪ್ರತಿಯೊಬ್ಬರು ಸ್ವಚ್ಛವಾಗಿರ್ತಕ್ಕಂಥ ಕುಡಿಯುವ ನೀರನ್ನು ಕುಡಿಬೇಕು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅತ್ಯಂತ ತ್ವರಿತಗತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ಸಾಕಷ್ಟು ಇಡೀ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಅತ್ಯಂತ ಯಶಸ್ವಿ ಯೋಜನೆಗಳನ್ನು ಈಶ್ವರಪ್ಪ ಸಾಹೇಬರು ಅನೇಕ ಯೋಜನೆಗಳನ್ನು ಮಾಡಿರೋದು ನಾವೆಲ್ಲ ಇವತ್ತು ನೆನಪು ಮಾಡಿಕೊಳ್ಳೇಬೇಕು. ಬಂಧುಗಳೇ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಷ್ಟು ಕೆಲಸಗಳಾಗಿದೆ ಅಂದರೆ, ಏನು ಈ ಅಕಾಲಿಕವಾಗಿ ಮಳೆಯಿಂದ ರಸ್ತೆಗಳು ಕೆಟ್ಟಿರೋದನ್ನು ಬಿಟ್ಟರೆ ಅನೇಕ ಇವತ್ತು ಯಾವುದೇ ಒಬ್ಬ ಬಡ ವ್ಯಕ್ತಿ ಕೂಲಿ ಇಲ್ಲದೇ ನಿಂತಿಲ್ಲ. ಇವತ್ತು ಎಲ್ಲರಿಗೂ ಕೂಡ NREGಯಲ್ಲಿ ಹೆಚ್ಚಿನ ಮ್ಯಾಂಡೇಸನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದರೂ ಇವತ್ತು ಎಂಥ ಸಂಕಷ್ಟ ಬಂದರೂ ಕೂಡ ಪ್ರತಿಯೊಬ್ಬರ ಮನೆಗೂ ಅವರ ನಲ್ಲಿಯ ಮೂಲಕ ಸ್ವಚ್ಛವಾಗಿರ್ತಕ್ಕಂಥ ನೀರು ಕುಡಿಬೇಕು ಅನ್ನೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ ಜಿಲ್ಲೆಯಲ್ಲೂ ಅಷ್ಟೇ ಸಿದ್ದೇಶಣ್ಣವರ ನೇತೃತ್ವದಲ್ಲಿ ನಮಗೆ ಬೇಜಾರಾಗೋದು, ಏನು ಸಿದ್ದೇಶಣ್ಣವರು ಈ ವಯಸ್ಸಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಗಲೆಲ್ಲ ನಮ್ಮ CG ಹಾಸ್ಪಿಟ್ಲಿಗೆ ಬರ್ರಿ, ತಾಲೂಕು ಆಸ್ಪತ್ರೆಗೆ ಬರ್ರಿ, ಎಲ್ಲೆಲ್ಲಿಗೂ ಕರೀತಾರಲ್ಲ, ಏನಾದರೂ ಏನು ಗತಿ ಅನ್ನೋಂಥ ಒಂದು ಭಯ ಆಗೋದು. ಆದರೂ ಕೂಡ ಅಧಿಕಾರಿಗಳು ಕೂಡ ಅವರು ಜೀವ ಎಡಗೈಯಲ್ಲಿ ಇಟ್ಕೊಂಡು ಸಿದ್ದೇಶಣ್ಣವ್ರು ಬಂದು ನಿಂತ್ಕೊಂಡ್ಬಿಟ್ರೆ ಎಲ್ಲರೂ ಬರಲೇಬೇಕು. ಇವತ್ತು ಜಿಲ್ಲಾ ಸಚಿವರು ಬೆಂಗಳೂರಲ್ಲಿದ್ದರೂ ಕೂಡ ಅವ್ರು ವಾರಕ್ಕೂ 15 ದಿವಸಕ್ಕೆ ಬಂದರೆ ಸಿದ್ದೇಶಣ್ಣವ್ರು ದಿನ ಅವರು 2 ಕೆಲಸ ಮಾಡಿದಾರೆ ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಜಿಲ್ಲಾ ಸಚಿವರು ಕೆಲಸನೂ ಮಾಡಿದರು, ಸಂಸದರು ಕೆಲಸನೂ ಮಾಡಿದರು. ನಮ್ಮ ಜಿಲ್ಲಾ ಮಂತ್ರಿಗಳು ಏನು ಹೇಳಿದ್ರು ಕೂಡ ಒಂದು ದಿನದಲ್ಲಿ ಬರುವಂಥವ್ರು, ಅವರು ಕೂಡ ಸಾಕಷ್ಟು ಬೆಂಗಳೂರು ಮತ್ತು ಇಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಸಿದ್ದೇಶಣ್ಣವ್ರ ನೇತೃತ್ವದಲ್ಲಿ ಎಲ್ಲೇ ಆಕ್ಸಿಜನ್ ಕೊರತೆ ಇರ್ಬೋದು, ಬೆಡ್ ಕೊರತೆ ಇರ್ಬೋದು, CG ಹಾಸ್ಪಿಟ್ಲಿಗೆ ಏನೇನು ಬೇಕೋ ಎಲ್ಲ ಕೊರತೆಗಳನ್ನ ನೀಗಿಸಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರ ಸಹಾಯದಿಂದ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಹರಿಹರ ತಾಲೂಕಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಕಟ್ಟೋಣ, ಸದೃಢವಾಗಿ ಕಟ್ಟೋಣ. ಯಾಕಂದರೆ 2 ಬಾರಿ ನಾವಿಲ್ಲಿ ಶಾಸಕರಾಗಿ ಆಯ್ಕೆ ಆಗಲಿಕ್ಕೆ ಸಾಧ್ಯವಾಗಿಲ್ಲ. ನಾವು ಮುಂದಿನ ಬಾರಿ ಖಂಡಿತವಾಗಿಯೂ, ಯಾಕೆಂದರೆ ನಮಗೆ ಕಾರ್ಯಕರ್ತರ ಶಕ್ತಿ ಇದೆ. ಇಲ್ಲೇನೋ ಸಣ್ಣ ಒಂದು ಕಾಂಗ್ರೆಸ್ ಮತ್ತು JDSನವರು ಯಾವುದೋ ಒಂದು ಓಲೈಕೆ ರಾಜಕಾರಣಕ್ಕೆ ನಾವು ಪದೇ ಬಲಿ ಆಗ್ತಾ ಇದ್ದೇವೆ. ಅದು ಪದೇ ಬಲಿ ಆಗದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಬೂತ್ಗಳಲ್ಲಿ, ಎಲ್ಲ ಊರುಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಮುಂದಿನ ದಿನಗಳಲ್ಲಿ ನಾವು ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ಸದೃಢವಾಗಿ ಕಟ್ಟೋಣ. ಯಾವುದೇ ನಮ್ಮ ಸರ್ಕಾರ ಇದ್ದರೆ, ಆ ಶಾಸಕರಲ್ಲಿದ್ದರೆ ನಮಗೆ ಅಭಿವೃದ್ಧಿಗೆ ಹೆಚ್ಚು ಅನುಕೂಲ ಆಗುತ್ತೆ. ನಾವು ಅಭಿವೃದ್ಧಿ ಮಾಡಬೇಕಂದ್ರೆ ರಾಜಕೀಯವಾಗಿ ಶಕ್ತಿಯನ್ನು ಪಡೀಲೇಬೇಕು ಅಂತ ನನ್ನ ಉದ್ದೇಶ. ಹಾಗಾಗಿ ಎಲ್ಲರೂ ಕೂಡ ಈ ರೀತಿ, ಇದು ನೆಪ ಮಾತ್ರಕ್ಕೆ ನನ್ನ
ಹುಟ್ಟುಹಬ್ಬ ಆದರೂ ಕೂಡ ನಾವು ಸೇವೆಯಲ್ಲಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ತೊಡಗಿಕೊಳ್ಳೋಣ ಅನ್ನೋ ಮಾತನ್ನು ಹೇಳಿ ಈಶ್ವರಪ್ಪ ಸಾಹೇಬ್ರವರ ಆಶೀರ್ವಾದ, ಸಿದ್ದೇಶಣ್ಣವರ ಆಶೀರ್ವಾದ, ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾವು ಪಾರ್ಟಿಯನ್ನು ಮುಂದೆ ಇನ್ನು ಬಲಿಷ್ಠವಾಗಿ ಕಟ್ಟೋಣ. ನನ್ನ ಹುಟ್ಟುಹಬ್ಬಕ್ಕೆ ಬಂದು ಅತ್ಯಂತ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದಂಥ ಈಶ್ವರಪ್ಪ ಸಾಹೇಬ್ರಿಗೂ, ಸಿದ್ದೇಶಣ್ಣವ್ರಿಗೂ, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಮಹಾಜನತೆಗೂ ನಾನು ವಂದನೆ, ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ವೀರೇಶ್ ಅನಗವಾಡಿ ಸರ್ ಅವರು ತಮ್ಮೆಲ್ಲ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುವ ಮೂಲಕ ವೇದಿಕೆಯಲ್ಲಿ ತಮ್ಮ ನುಡಿಗಳನ್ನು ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕೋದ್ರ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ GM ಸಿದ್ದೇಶ್ವರ್ ಸರ್, ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ದಾವಣಗೆರೆ, ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಮ್ಮೆಲ್ಲ ನಾಯಕರು, ಮಾಜಿ ಸಚಿವರು, ಹಿರಿಯರು ಆದಂಥ ಸನ್ಮಾನ್ಯ ಕೆ ಈಶ್ವರಪ್ಪನವರೇ, ನೂತನವಾಗಿ ಆಯ್ಕೆಯಾದಂಥ ವಿಧಾನ ಪರಿಷತ್ತಿನ ಸದಸ್ಯರು, ಮಿತ್ರರು ಆದಂಥ ನವೀನ್ ಅವರೇ, ಮಾಯಕೊಂಡ ಕ್ಷೇತ್ರದ ಶಾಸಕರು, ಬಾಬು ಜಗಜೀವನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಿತ್ರರು ಆದಂಥ ಪ್ರೊಫೆಸರ್ ಲಿಂಗಣ್ಣವರೇ, ಈ ಹುಟ್ಟುಹಬ್ಬವನ್ನು ನೀವೆಲ್ಲರೂ ಸೇರಿ ಆಚರಿಸುತ್ತಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಿತ್ರರು ಆದಂಥ ಆನವಾಡಿ ವೀರೇಶ್ ಅವರೇ, ಶ್ರೀಮತಿ ವೀರೇಶ್ ಅವರೇ, ನಮ್ಮ ಉಸ್ತುವಾರಿಗಳು ಆದಂಥ ಹಾವೇರಿಯ ಶಿವಲಿಂಗಪ್ಪನವರೇ, ಈ ತಾಲೂಕಿನ ಅಧ್ಯಕ್ಷರಾದಂಥ ಲಿಂಗರಾಜ್ ಅವರೇ, ಹಿರಿಯರಾದಂಥ ಸೋಮಸುಂದರಪ್ಪನವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗದೀಶ್ ಅವರೇ, ನಾಗರಾಜ್ ಅವರೇ, ಪಾಟೀಲ್ರೇ, ಮಂಜಾನಾಯ್ಕರೇ, ಉಪಮೇಯರ್ ಆದಂಥ ಗಾಯತ್ರಿ ಕಂಡೋಜಿರಾವರೇ, ಮಾಜಿ ಮೇಯರು ಹಾಲಿ ಕಾರ್ಪೊರೇಟರ್ ಅಂತ ಅಜಯ್ ಕುಮಾರ್ ಅವರೇ, ಜಿಲ್ಲಾ ಉಪಾಧ್ಯಕ್ಷ ಅಂತ ದಾಸ್ಕರಿಯಪ್ಪ ಸೀನಣ್ಣವರೇ, ಬಯಲುಸೀಮೆ ಅಭಿವೃದ್ಧಿ ಮಂಡಳದ ಅಧ್ಯಕ್ಷ ಅಂತ ಜೀವನ್ ಮೂರ್ತಿ ಅವರೇ, ಕೃಷ್ಣಮೂರ್ತಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಬಂದಂತೆಲ್ಲ ಅಭಿಮಾನಿಗಳೇ, ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಅತಿ ಹೆಚ್ಚು ಅಂಕವನ್ನು ಪಡೆದು ಪುರಸ್ಕಾರವನ್ನು ಪಡೆದಂಥ ವಿದ್ಯಾರ್ಥಿನಿಯರೇ, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಅನಗವಾಡಿ ವೀರೇಶ್ ಅವರು ಭಾಳ ವರ್ಷಗಳಿಂದ ಪಕ್ಷದ ಕಾರ್ಯಕರ್ತರಾಗಿ, ಶಿಸ್ತಿನ ಸಿಪಾಯಿಯಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಇವರನ್ನು ನಾವೆಲ್ಲರೂ ಸೇರಿ ಗುರುತಿಸಿ ಈ ಜಿಲ್ಲೆ ಒಳಗೆಲ್ಲ ಶಾಸಕರು, ಪಕ್ಷದ ಮುಖಂಡರೆಲ್ಲ ಸೇರಿ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಜಿಲ್ಲಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಮ್ಮೆಲ್ಲರ ಪ್ರಯತ್ನದಿಂದ ರಾಜ್ಯದ ನಾಯಕರು ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದರು. ಜಿಲ್ಲಾ ಅಧ್ಯಕ್ಷ ಆದಮೇಲೆ ಅವರು ಕೂಡ 2.5 ವರ್ಷ 3 ವರ್ಷ ಆಗಿರ್ಬೋದು. ಈಗ ಬಹುಶಃ ಈ ಜಿಲ್ಲೆ ಒಳಗೆ ಎಲ್ಲ ಕಡೆ ಸುತ್ತಾಡಿ ಪಕ್ಷದ ಸಂಘಟನೆಗೆ ಮತ್ತೆಲ್ಲ ಪದಾಧಿಕಾರಿಗಳನ್ನು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಅನಗವಾಡಿ ವೀರೇಶ್ ಅಂದರೂ ಕೂಡ ತಪ್ಪಾಗಲಾರ್ದು. ವಿಶೇಷವಾಗಿ ಇವತ್ತು ಅವರು ಹುಟ್ಟಿದ 48 ವರ್ಷ ತುಂಬಿ 49 ವರ್ಷಕ್ಕೆ ಪದಾರ್ಪಣೆ ಮಾಡ್ತಾಯಿದ್ದಾರೆ. ಅವ್ರದ್ದು ನನಗೆ 48 ತುಂಬೋಯ್ತು. ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ಬರಲಿಕ್ಕೆ ಇವತ್ತು ಒಪ್ಪಿದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಂಬಿಕೊಂಡ್ರು. ಇವತ್ತು ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಸನ್ಮಾನವನ್ನು ಮಾಡಿದರು. ಬಹುಶಃ ಈ ಕೋವಿಡ್ ಸಂಕಷ್ಟದಲ್ಲಿ ನಮ್ಮೆಲ್ಲ ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಡಾಕ್ಟ್ರುಗಳಿರ್ಬೋದು, ಸಿಸ್ಟರ್ಸ್ ಇರ್ಬೋದು, ಬ್ರದರ್ಸ್ ಇರ್ಬೋದು, ಅಧಿಕಾರಿಗಳು ಕೂಡ ಇರ್ಬೋದು, ಎಲ್ಲರೂ ಕೂಡ ಅವರ ಜೀವದ ಹಂಗನ್ನು ತೊರೆದು ಇವತ್ತು ನಮ್ಮೆಲ್ಲರ ರಕ್ಷಣೆ ಮಾಡಿದಂಥ ಹೆಗ್ಗಳಿಕೆ ಆಶಾಕರ್ತೆಯರು ಮತ್ತು ಎಲ್ಲ ಡಾಕ್ಟ್ರುಗಳಿಗೆ, ಎಲ್ಲ ಇಲಾಖೆಯ ಅಧಿಕಾರಿಗಳಿಗಿದೆ ಅಂದರೆ ತಪ್ಪಾಗಲಾರ್ದು.
ವಿಶೇಷ ಇವತ್ತು ಆಶಾ ಕಾರ್ಯಕರ್ತರ ಸಹಕಾರದಿಂದ, ಡಾಕ್ಟ್ರುಗಳ ಸಹಕಾರದಿಂದ, ನಮ್ಮೆಲ್ಲರ ವಿಜ್ಞಾನಿ ಡಾಕ್ಟ್ರುಗಳಿಂದಲೂ ಕೂಡ ವ್ಯಾಕ್ಸಿನನ್ನು ನಮ್ಮ ದೇಶದಲ್ಲಿ ಕಂಡುಹಿಡಿದ್ರು. ಬಹುಶಃ ವ್ಯಾಕ್ಸಿನ್ನು 2 ಡೋಸ್ ತಗೊಂಡರು, ಇವತ್ತಿಗೂ ಕೂಡ ಜೀವಕ್ಕೆ ತೊಂದರೆ ಆಗಿಲ್ಲ. 3ನೇ ಡೋಸ್ ತಗೊಂಡ್ರೆ ಇನ್ನೂ ಪೂರ ತೊಂದರೆ ಆಗಲ್ಲ ಅನ್ನೋ ಒಂದು ನನ್ನ ಡಾಕ್ಟ್ರುಗಳು ವಿಜ್ಞಾನಿಗಳು ಹೇಳ್ತಾರೆ. ಇವತ್ತು ನಾವು ನೋಡಿದರೆ ನಮ್ಮ ದೇಶ 138 ಕೋಟಿ ಇರೋಂಥ ಜನಸಂಖ್ಯೆ ಇರೋದು. ಸುಮಾರು 200 ಕೋಟಿ ಜನಗಳಿಗಿಂತ ಹೆಚ್ಚು ಜನಕ್ಕೆ ಉಚಿತವಾಗಿ ಪ್ರಪಂಚದಲ್ಲೇ ಯಾರೂ ಕೂಡ ಮಾಡಿದಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ. ಅಂಥ ಒಬ್ಬ ಮಹಾನ್ ನಾಯಕ ಜಲ್ ಜೀವನ್ ಮಿಷನ್ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಮತ್ತು ಕೃಷಿ ಸನ್ಮಾನ್ ಯೋಜನೆ ಇರ್ಬೋದು, ಜೊತೆಗೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಜಲ್ ಜೀವನ್ ಮಿಷನ್ನು, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು 80 ಕೋಟಿ ಜನರಿಗೆ ಉಚಿತವಾಗಿ ಅಕ್ಕಿ ಕೊಡುವಂಥ ಕೊರೋನಾ ಕಾಲದಲ್ಲಿ ಕೂಡ ಈಗಲೂ ಕೂಡ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದನ್ನು ಕೂಡ ಮನೆಗೆ ತಲುಪಿಸದೇ ಇರ್ಬೋದು, ಅವರನ್ನು ಗುರುಸದೇ ಇರ್ಬೋದು ನಮ್ಮ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು. ಈ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಕ್ರಮಬದ್ಧವಾಗಿ ನ್ಯಾಯವಾಗಿ ಎಲ್ಲರಿಗೂ ಕೂಡ ಏನು ಸರ್ಕಾರದ ಸವಲತ್ತನ್ನು ತಲುಪಿಸಬೇಕು ಅಂತೇಳಿ ಇವತ್ತು ನಮ್ಮ ಪಕ್ಷದ ಇಡೀ ಜಿಲ್ಲೆ ಒಳಗೆ ಕಾರ್ಯಕರ್ತರು ಕೂಡ ಹೆಚ್ಚು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರು ಕೂಡ ಇವತ್ತು ವಿದ್ಯಾಸಿರಿ ಅಂತೇಳಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಅಂಗವಿಕಲರಿಗೆ, ವೃದ್ಧರಿಗೆ ಮತ್ತು ವಿಧವಾ ವೇತನಕ್ಕೆ ಇನ್ನೂ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ತಾಲೂಕುಗಳನ್ನು ಅಭಿವೃದ್ಧಿಗೆ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಅವರು ಕೂಡ ಮನೆ ಮನೆಗೆ ಗಂಗೆ ಅಂತೇಳಿ ಏನು ಜಲ್ ಜೀವನ್ ಮಿಷನ್ ಅದನ್ನು ಮನೆ ಮನೆಗೆ ಗಂಗೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನು ಮಾಡುವ ಮೂಲಕ ಸಾಕಷ್ಟು ಯೋಜನೆಗೆ ಚಾಲನೆ ಕೊಡುವಂಥ ಕೆಲಸವನ್ನು ಕೂಡ ಈ ಕರ್ನಾಟಕದಲ್ಲಿ ಅವರು ಮಾಡಿ ತೋರಿಸಿದ್ದಾರೆ. ಇಂಥೆಲ್ಲರ ನಾಯಕರು ಇರೋದು ನೋಡಿದಾಗ ಇದು ಹಿಂದೆ ಯಡಿಯೂರಪ್ಪನವರು ಕೂಡ ಬಹುಶಃ ಅವರು ಕೊಟ್ಟಷ್ಟು ಯಾರೂ ಕೂಡ ಮಾಡಿಲ್ಲ ಕೆಲಸವನ್ನು. ಇವತ್ತು ರೈತರಿಗೆ 0% ಸಾಲ ಇರ್ಬೋದು, ರೈತರಿಗೆ ಸಾಲ ಮನ್ನಾ ಇರ್ಬೋದು, ಭಾಗ್ಯಲಕ್ಷ್ಮಿ ಬಾಂಡ್ ಇರ್ಬೋದು, ಹಾಲಿಗೆ ಸಬ್ಸಿಡಿ ಇರ್ಬೋದು, ಸುವರ್ಣ ಭೂಮಿ ಚೇತನ ಅಂತೇಳಿ ಎಲ್ಲ ರೈತರಿಗೂ 10,000 ರೂಪಾಯಿ ಜಮಾ ಮಾಡುವಂಥ ವ್ಯವಸ್ಥೆ ಮಾಡಿದರು. ಎಲ್ಲ ಗ್ರಾಮಗಳಿಗೆ ಸುವರ್ಣ ಗ್ರಾಮ ಅಂತೇಳಿ 50 ಲಕ್ಷದಿಂದ 1 ಕೋಟಿ ತನಕ ಗ್ರಾಮಗಳಿಗೆ ಕೊಟ್ಟರು. ಮಕ್ಕಳಿಗೆ ಪಠ್ಯ ಪುಸ್ತಕ ಸಮವಸ್ತ್ರನೂ ಉಚಿತವಾಗಿ ಕೊಟ್ಟರು. ಸೈಕಲನ್ನು ವಿತರಣೆ ಮಾಡಿದರು. ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ, ರಾಷ್ಟ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇಂಥರೆಲ್ಲರ ಆಶೀರ್ವಾದದಿಂದ ನಮ್ಮದು 8 ಕ್ಷೇತ್ರ ಇದೆ. ಇಲ್ಲಿವರೆಗೂ ನಾವು 7 ಗೆದ್ದಿದ್ವಿ, 6 ಆಗಿದ್ವಿ ಹೋದ ಸಾರಿ. ಈ ಸಾರಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗೆ 8 ಕ್ಷೇತ್ರ ಕೂಡ ಲೀಡ್ ಬಂದಿದೆ. ಅದು ಹರಿಹರ ಮೊದಲನೇ ಬಾರಿ ಲೀಡ್ ಬಂದಿದೆ ನಮಗೆ. ಯಾವಾಗಲೂ ಕೂಡ ಹರಿಹರದಲ್ಲಿ 2,500, 3,000, 4,000 ಹಿನ್ನಡೆ ಇರ್ತಿತ್ತು. ಮೊನ್ನೆ ಲೋಕಸಭಾ ಚುನಾವಣೆಗೆ ಮುನ್ನಡೆ ಬಂದಿದೆ. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ನಮಗೆ ನಾಳೆ ಇನ್ನು 10-12 ತಿಂಗಳಿಗೆ ಚುನಾವಣೆ ಬರ್ತದೆ. ದಯಮಾಡಿ ನಾನು ಕೈ ಮುಗಿದು ನಿಮ್ಮಲ್ಲಿ ಬೇಡಿಕೊಳ್ತೀನಿ, ಯಾರಿಗೆ ಟಿಕೆಟ್ ಕೊಡಲಿ. 3 ಜನ ಅಪೇಕ್ಷಿತರಿದ್ದಾರೆ. ಒಂದು ಹನಗವಾಡಿ ವೀರೇಶ್ ಅವರು, ಎರಡನೇದು BP ಹರೀಶ್ ಅವರು, ಇನ್ನೊಬ್ಬರು ಚಂದ್ರಶೇಖರ್ ಪೂಜಾರ್ ಇದ್ದಾರೆ. ಇನ್ನೂ ಯಾರು ಬರ್ತಾರೋ ಗೊತ್ತಿಲ್ಲ. ಯಾರಿಗೆ ಕೊಡಲಿ, ಪಕ್ಷದ ತೀರ್ಮಾನದಲ್ಲಿ ಯಾರಿಗೇ ಕೊಟ್ಟರು ಕೂಡ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಇದು ನಮ್ಮ ಪಕ್ಷ ಅನ್ನೋದೊಂದು ತಾಯಿ ಪಕ್ಷ ಅಂತ ತಿಳ್ಕೊಂಡು ತಾವೆಲ್ಲರೂ ಹರಿಹರದಲ್ಲೂ ಕೂಡ ಅತ್ಯಂತ ಅಧಿಕ ಮತದಿಂದ ಈ ಕ್ಷೇತ್ರವನ್ನು ಕೂಡ ಕೆಲಸ ಮಾಡಿ ಈ ಒಂದು 8 ಕ್ಷೇತ್ರ ಗೆಲ್ಲಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಏನು ನಮ್ಮ ವೀರೇಶ್ ಇವತ್ತು ಹುಟ್ಟಿದಬ್ಬವನ್ನು ಆಚರಿಸ್ಕೊಂತಾರೋ 100 ವರ್ಷಕ್ಕಿಂತ ಹೆಚ್ಚು ವರ್ಷ ಬಾಳಲಿ. ಅವರಿಗೂ ಕೂಡ ಅಧಿಕಾರ, ಅಂತಸ್ತು, ಸಂಪನ್ಮೂಲ ಎಲ್ಲದೂ ಕೂಡ ಆರ್ಥಿಕ ಎಲ್ಲದೂ ಹೆಚ್ಚಾಗಿ ಈ ಒಂದು ರಾಜ್ಯದ ಸೇವೆ ಮಾಡುವಂಥ ಕೆಲಸವನ್ನು ಮಾಡಲಿ ಅಂತ ಈ ಸಾರಿ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ. ಶ್ರೀ GM ಸಿದ್ದೇಶ್ವರ್ ಸರ್, ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ದಾವಣಗೆರೆ, ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ವೇದಿಕೆಯ ಪರವಾಗಿ ಗೌರವ ಸಮರ್ಪಣೆ ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ ಸರ್. ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ.
ಅದೇ ರೀತಿಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರಿಗೆ ಗೌರವ ಸಮರ್ಪಣೆ ವೇದಿಕೆಯ ಪರವಾಗಿ ಡಾಕ್ಟರ್ ಕಿರಣ್ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಸರ್, ಅದೇ ರೀತಿಯಾಗಿ ಡಾಕ್ಟರ್ ಪಂಕಜ, ಅದೇ ರೀತಿಯಾಗಿ ನರ್ಸ್ ಶಿಲ್ಪಾ ಹಾಗೂ ರೂಪಾ, ಇವರು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊರೋನಾ ಸಮಯದಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಮ್ಮೆಲ್ಲರ ಜೀವವನ್ನು ಕಾಪಾಡಿದವರು. ಇವ್ರಿಗೂ ಕೂಡ ವೇದಿಕೆಯಲ್ಲಿ ಸನ್ಮಾನ. ಶ್ರೀ ಎಸ್.ಎಂ. ವೀರೇಶ್ ಹನಗವಾಡಿ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸೇರಿದ್ದೇವೆ. ಹಿರಿಯರಾದ ಸಿದ್ದೇಶ್ವರವರು, ಶಾಸಕ ಮಿತ್ರಗಳಾದ ನವೀನ್ ಅವರು, ಲಿಂಗಣ್ಣವರು, ವೇದಿಕೆ ಮೇಲೆ ಎಲ್ಲ ಹಿರಿಯರು ಸೇರಿದ್ದಾರೆ. ಎದುರುಗಡೆನೂ ಕೂಡ ತುಂಬ ಹಿರಿಯರು, ಯುವಕರೆಲ್ಲ ಇದ್ದೀರಿ, ತಾಯಂದಿರಿ ಇದ್ದೀರಿ. ಮೊದಲನೇದಾಗಿ ವೀರೇಶ್ಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ಹುಟ್ಟುಹಬ್ಬ ಮನೆಯಲ್ಲೇ ಆಚರಣೆ ಮಾಡ್ಕೋಬೋದಾಯಿತು. ಅವ್ರ ಕುಟುಂಬದರೆಲ್ಲ ಸೇರಿ ದೇವ್ರ ಪೂಜೆ ಮಾಡಿ ಒಂದು ಒಳ್ಳೆ ಊಟ ಮಾಡ್ಕೊಂಡು ಇರ್ಬೋದಿತ್ತು. ಆದರೆ ಸಾಮಾಜಿಕ ಕಾರ್ಯಕರ್ತರು ಹುಟ್ಟುಹಬ್ಬವನ್ನು ಸಾರ್ವಜನಿಕವಾಗಿ ಆಚರಣೆ ಯಾತಕ್ಕೆ ಮಾಡ್ತಾರೆ ಅಂತಂದರೆ, ನಾನು ಸಮಾಜ ಸೇವೆ ಮಾಡೋಕ್ಕೆ ಹೊರಟಿದ್ದೀನಿ, ಸಮಾಜ ಸೇವೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂಥೇಳಿ ನಿಮ್ಮೆಲ್ಲರೂ ಕರೆದಿದ್ದಾರೆ. ದೊಡ್ಡ ಚಪ್ಪಾಳೆಯಿಂದ ಅವ್ರಿಗೆ ಆಶೀರ್ವಾದ ಮಾಡಿ. ವ್ಯಕ್ತಿ ಹುಟ್ಟುತ್ತಾನೆ ಸಾಯ್ತಾನೆ, ಇದೆಲ್ಲರೂ ಗೊತ್ತಿರೋ ಅಂಶವೇ. ಆದರೆ ಈ ಒಂದು ಹುಟ್ಟುಹಬ್ಬ ಆಚರಣೆ ನಡೀತಾ ಇರೋಂಥ ಸಂದರ್ಭ ಗಮನಿಸ್ಬೋದು. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿ ನಾನು ಇದನ್ನು ಪ್ರಸ್ತಾಪ ಮಾಡಲ್ಲ. ಸೇವೆ ಮಾಡ್ತಾ ಇರೋಂಥ ಸಂಕಷ್ಟದಲ್ಲಿರೋಂಥ ವ್ಯಕ್ತಿಗಳಿಗೆ ನಾನು ಸೇವೆ ಮಾಡ್ತೀನಿ ಅಂತ ಮುಂದೆ ಬಂದಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಅವರು ಸನ್ಮಾನ ಮಾಡಿದ್ರಲ್ಲ, ಇದು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡೋಂಥ ಒಂದು ಕಾರ್ಯಕ್ರಮ ಇತ್ತು. ಯಾರು ಸಮಾಜ ಸೇವೆಗೆ ನೀವು ಮುಂದೆ ಬರ್ತೀರೋ ನಿಮಗೆ ಇಡೀ ಸಮಾಜ ನಿಮ್ಮ ಜೊತೆಗಿದೆ, ನಾವು ಕೂಡ ಈ ಸಮಾಜ ಸೇವೆ ಮಾಡ್ತೇವೆ ಅನ್ನೋಂಥ ಒಂದು ಮಾರ್ಗದರ್ಶನವನ್ನು ಮಾಡಿದ್ರು. ಎರಡನೇದು 5 ಜನ ಹೆಣ್ಣುಮಕ್ಕಳಿಗೆ ಸನ್ಮಾನ, ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡ್ರು ಅಂತ. ತುಂಬ ಸಂತೋಷ. ಒಳಗಡೆ ಸ್ವಲ್ಪ ಹೊಟ್ಟೆ ಬರೀ ಹೆಣ್ಮಕ್ಳು ಮಾತ್ರ ಮಾರ್ಕ್ಸ್ ತೊಗೊಂಡ್ಬಿಟ್ರಲ್ಲ ಅಂತ. ಗಂಡು ಮಕ್ಕಳು ಕೂಡ ಅತಿ ಹೆಚ್ಚು ಬುದ್ಧಿವಂತರಿದ್ದಾರೆ, ಸ್ವಲ್ಪ ಸೋಮಾರ್ತನ. ಅದನ್ನು ಹೆಣ್ಮಕ್ಕಳು ಇವತ್ತು ಅವ್ರು ಸನ್ಮಾನ ಮಾಡಿದ ಅರ್ಥ, ನೀವು ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಸಿ ಈ ಸಮಾಜಕ್ಕೆ ಸೇವೆ ಮಾಡೋಂಥ ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಇವತ್ತು ಆ ಹೆಣ್ಮಕ್ಳನ್ನ ಕರ್ಕೊಂಬಂದು ಇವತ್ತು ಸನ್ಮಾನ ಮಾಡಿದ್ದಾರೆ. ಹಾಗೆ ಭಾರತೀಯ ಸಂಸ್ಕೃತಿಯ ವಿಶೇಷ ಇದು. ಸೇವೆಗೆ ಸನ್ಮಾನ, ಶಿಕ್ಷಣಕ್ಕಿನ ಪ್ರೋತ್ಸಾಹ, ಇದು ನಮ್ಮ ಸಂಸ್ಕೃತಿ ವಿಶೇಷ. ಇವತ್ತು ವೀರೇಶ್ ಅವರು ಒಳ್ಳೆಯ ಸಂಸ್ಕೃತಿಯ ಮುಖಾಂತರ ಗಂಡ ಹೆಂಡತಿ ಇಬ್ಬರು ಕೂತು ನೀವೆಲ್ಲರೂ ನಮ್ಗೆ ಹರಿಸ್ಬೇಕು, ನಾನು ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀನಿ ಅಂತ ಮುಂದುವರಿತಾ ಇರೋಂಥ ಈ ಸಂದರ್ಭದಲ್ಲಿ ನಾವು ಇವತ್ತು ನಿಶ್ಚಯ ಮಾಡೋಣ, ವೀರೇಶ್ಗೂ 100 ಕಾಲ ಬದುಕಲಿ, ಸೇವೆ ಮಾಡಲಿ. ಅದೇ ರೀತಿ ಭಗವಂತ ಶಕ್ತಿ ಮೀರಿ ಸೇವೆ ಮಾಡೋಂಥ ಅವಕಾಶ ನಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮಾತನಾಡಿ ಮತ್ತೊಮ್ಮೆ ವೀರೇಶ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದಂತಹ ಶ್ರೀ KS ಈಶ್ವರಪ್ಪ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.